प्रथमो हनुमान् नाम द्वितीयो भीमेव च पूर्णप्रभ्रस्तुतीयस्तु भगवद्कार्यसाधकः पूज्याय राघवेन्द्राय सत्यधर्मरताय च नमतां कल्पवृक्षाय नमतां कामधेनवे। ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ನಿರೂಪಣೆ ಮಾಡ್ತಕ್ಕಂಥ ಗ್ರಂಥ ಶ್ರೀಮದ್ ರಾಘವೇಂದ್ರ ವಿಜಯ. ನಾರಾಯಣಾಚಾರ್ಯರು ಅನ್ನುವರು ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇದು ಆರಂಭದಲ್ಲಿ 16 ಸರ್ಗದ ಗ್ರಂಥವನ್ನು ಕಾವ್ಯವನ್ನಾಗಿ ರಚನೆ ಮಾಡಿದ್ದರು. ರಚನೆ ಮಾಡಿ ಅದು ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಣೆ ಮಾಡಿದರು. ರಾಘವೇಂದ್ರ ಸ್ವಾಮಿಗಳ ಶಿಷ್ಯರಾಗಿ ಅವರು ಇದ್ದಾಗಲೇ ಅವರನ್ನು ಕಣ್ಣಾರೆ ಕಂಡವರು ಬರೆದ ಗ್ರಂಥ ಇದು. ಆದ್ದರಿಂದ ಆಮೇಲೆ ಕಲ್ಪನೆಗಳು ಮಾಡಿಕೊಂಡು ಬರೆದಿರುವ ಗ್ರಂಥ ಅಲ್ಲ. ರಾಘವೇಂದ್ರ ಸ್ವಾಮಿಗಳು ಇರುವಾಗಲೇ ಅವರ ಕಣ್ಣಾರೆ ಅವರ ಮಹಿಮೆಗಳನ್ನು ನೋಡಿ ಅನುಭವಿಸಿ ಬರೆದಂತಹ ಕಾವ್ಯ ಇದು. ಜೊತೆಯಲ್ಲಿ ಕಾವ್ಯ ಕರ್ತೃಗಳಾದ ನಾರಾಯಣಾಚಾರ್ಯರ ತಂದೆ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ಅವರು ರಾಘವೇಂದ್ರ ಸ್ವಾಮಿಗಳಿಗೆ ಅವರು ಸ್ವಾಮಿಗಳಾಗುವ ಮುಂಚೆ ಪಾಠ ಹೇಳಿದರು. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಅವರು ಆಶ್ರಮ ತೆಗೆದುಕೊಳ್ಳುವ ಮುಂಚೆ ಪಾಠ ಹೇಳಿದ ತಂದೆಯ ಮಗ ಇವರು ನಾರಾಯಣಾಚಾರ್ಯರು. 16 ಸರ್ಗ ಕಾವ್ಯವನ್ನು ರಚನೆ ಮಾಡಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಸಮರ್ಪಣೆ ಮಾಡಿದರು. ಅವರು ನಮ್ಮ ಗುರುಗಳಾದ ಮಧ್ವಾಚಾರ್ಯರ ಚರಿತ್ರೆಯನ್ನು ನಾರಾಯಣ ಪಂಡಿತಾಚಾರ್ಯರು 16 ಸರ್ಗದ ಕಾವ್ಯದಲ್ಲಿ ಹೇಳಿದ್ದಾರೆ. ಅವರು ಗುರುಗಳಿಗೆ ಸಮಾನವಾಗಿ ನಮ್ಮ ಗ್ರಂಥ ಬರಬಾರ್ದು ಅಂತ ಹೇಳಿ 10 ಸರ್ಗ ಸಾಕು ಅಂತ ಹೇಳಿ ಇನ್ನು 6 ಸರ್ಗ ವಿಸರ್ಜನೆ ಮಾಡಿಬಿಟ್ರು. ಹಾಗಾಗಿ ಆ 6 ಸರ್ಗದಲ್ಲಿ ಏನೇನು ರಾಯರ ಮಹಿಮೆಗಳು ಹೇಳಿದ್ರು ಅದು ನಮಗೆ ಇವತ್ತು ಗೊತ್ತಿಲ್ಲ. ಹಾಗೆ 16 ಸರ್ಗ ಅಂತ ಹೇಳಿದ ಆ ಸಂಖ್ಯೆಯನ್ನೇ ನೋಡಿ ನಮ್ಮ ಗುರುಗಳ ಚರಿತ್ರೆಯ ಕಾವ್ಯಕ್ಕೆ ಸರಿಸಮಾನವಾದ ಕಾವ್ಯ ಆಗಬಾರ್ದಿದು ಅಂಥೇಳಿ 6 ಸರ್ಗವನ್ನು ವಿಸರ್ಜನೆ ಮಾಡಿ 10 ಸರ್ಗವನ್ನು ಉಳಿಸಿ ಅನುಗ್ರಹ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳಿಗೆ, ರಾಘವೇಂದ್ರ ಸ್ವಾಮಿಗಳ ಗ್ರಂಥಕರ್ತೃಗಳಿಗೆ. ಅದರೊಳಗೆ ರಾಘವೇಂದ್ರ ಸ್ವಾಮಿಗಳ ಅವರು ಆಶ್ರಮದ ಪೂರ್ವದಲ್ಲಿ ಏನು ಅವರ ಜೀವನ ಸ್ಥಿತಿಗತಿಗಳು ಹೇಗಿತ್ತು, ಆನಂತರದಲ್ಲಿ ಅವರ ವಿದ್ಯಾ ವೈಭವ ಹೇಗಿತ್ತು, ರಾಘವೇಂದ್ರ ಸ್ವಾಮಿಗಳ ಆಶ್ರಮ ಆದಮೇಲೆ ಅವರು ಮಾಡಿದಂಥ ಗ್ರಂಥ ರಚನೆಗಳು, ತೀರ್ಥಯಾತ್ರೆಗಳು, ವಾದ ವಿಚಾರಗಳು ಅದನ್ನೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಇದರೊಳಗೆ ಹೇಳ್ತಾರೆ. ಆರಂಭದಲ್ಲಿ ಅವರ ಪೂರ್ವ ಪರಂಪರೆಯ ಗುರುಗಳನ್ನು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಪ್ರಥಮ ಸರ್ಗದಲ್ಲಿ ಶ್ರೀಮಲ್ ಲಕ್ಷ್ಮೀ ನರಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತ ಅಭೀಷ್ಟದಾನಾಯ ಸಮುಪಾತ್ತ ದಶಾಕೃತೇ. ಅವರ ಮನೆಯ ದೇವರು ಲಕ್ಷ್ಮೀ ನರಸಿಂಹದೇವರು. ಹಾಗಾಗಿ ಲಕ್ಷ್ಮೀ ನರಸಿಂಹದೇವರನ್ನು ಮೊದಲು ಸ್ತೋತ್ರ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಲಕ್ಷ್ಮೀ ನರಸಿಂಹದೇವರ ಉಗುರು ನನಗೆ ಸಂಪತ್ತನ್ನು ಕೊಡಲಿ. ಅಲ್ಲ, ಗುರುಗಳು ನರಸಿಂಹದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡೋದು ಬಿಟ್ಬಿಟ್ಟು ಅವರ ಉಗುರು ನನಗೆ ಸಂಪತ್ತು ಕೊಡಲಿ ಅಂತ ಕೇಳ್ತಾ ಇದ್ದಾರೆ. ಏನು ವಿಚಿತ್ರ ಅಂತ ಅನಿಸುತ್ತೆ. ಆದರೆ ಶಾಸ್ತ್ರದ ಪ್ರಕಾರ ಭಗವಂತನಿಗೂ ಅವನ ಅಂಗಾಂಗಗಳಿಗೂ ಭೇದ ಇಲ್ಲ. ನಮಗಾದರೆ ನಾವು ಬೇರೆ, ನಮ್ಮ ಕೈ ಬೇರೆ, ನಮ್ಮ ಉಗುರು ಬೇರೆ, ನಮ್ಮ ಬೆರಳು ಬೇರೆ. ಆದರೆ ಭಗವಂತನಿಗೆ ಹಾಗಲ್ಲ. ಸಕ್ಕರೆ ಅಚ್ಚಿನಲ್ಲಿ ಒಂದು ಬೊಂಬೆ ಮಾಡಿದರೆ ಅದರ ಕೈ, ಕಾಲು, ಉಗುರು ಎಲ್ಲ ಸಿಹಿನೇ. ಹಾಗೆ ಭಗವಂತನ ಸ್ವರೂಪ ಅವನ ಬೇರೆ ಅಲ್ಲ, ಅವನ ಕೈ ಕಾಲುಗಳು ಬೇರೆ ಅಲ್ಲ, ಎಲ್ಲ ಒಂದೇ ಸ್ವರೂಪ. ಆದ್ದರಿಂದ ಅವನಿಗೆ ಹೇಗೆ ಭಕ್ತರ ಅಭೀಷ್ಟವನ್ನು ಕೊಡುವ ಸಾಮರ್ಥ್ಯ ಇದೆ, ಅವನು ಬೇರೆ ಅಲ್ಲ, ಅವನ ಉಗುರು ಬೇರೆ ಅಲ್ಲ. ಹಾಗಾಗಿ ಅವನ ಉಗುರಿಗೂ ಅಂಥ ಸಾಮರ್ಥ್ಯ ಇದೆ ಅಂತ ತಿಳಿಸುವುದಕ್ಕೋಸ್ಕರ ನಮಗೆ ಆ ಉಗುರು ನರಸಿಂಹದೇವರ ಉಗುರು ಹಿರಣ್ಯಕಶಿಪುವನ್ನು ಸೀಳಿ ಪ್ರಹ್ಲಾದನನ್ನು ಕಾಪಾಡ್ತು. ಹಾಗಾದರೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತು ಅಂದರೆ ಆ ಭಗವಂತನ ನರಸಿಂಹದೇವರ ಉಗುರು ಅನಿಷ್ಟ ಪರಿಹಾರ ಮಾಡುತ್ತೆ. ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದ್ದಾರೆ, ಅದರಿಂದ ಇಷ್ಟವನ್ನು ಕೊಡುತ್ತೆ. ಹೀಗೆ ಅನಿಷ್ಟ ಪರಿಹಾರ, ಇಷ್ಟ ಪ್ರದಾನ ಎರಡನ್ನೂ ನರಸಿಂಹದೇವರ ಉಗುರು ಮಾಡುತ್ತೆ ಅಂತ ನಾವು ಚರಿತ್ರೆಯಲ್ಲಿ ಕೇಳ್ತೇವೆ. ಅದಕ್ಕಾಗಿ ಸಜ್ಜನರ ಅಭೀಷ್ಟವನ್ನು ಪೂರೈಸುವುದಕ್ಕೋಸ್ಕರ 10 ಅವತಾರವನ್ನು ಎತ್ತಿ ಬಂದ ಭಗವಂತನ ಉಗುರು ನಮಗೆ ಸಂಪತ್ತನ್ನು ಕೊಡಲಿ ಹಾಗೆ ಅಂತ ಆರಂಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅನಂತರ ಅವರ ಉಪಾಸ್ಯ ಮೂರ್ತಿ ನವನೀತ ಕೃಷ್ಣ. ಹಾಗಾಗಿ ನವನೀತ ಕೃಷ್ಣನನ್ನು ಬಹಳ ಶಬ್ದಾಲಂಕಾರದಿಂದ ಕೂಡಿರುವ ಶ್ಲೋಕದಿಂದ ಅವರು ಸ್ಮರಣೆ ಮಾಡ್ತಾ ಇದ್ದಾರೆ. ವಸ್ತು ಸ್ತುತಂ
ಸುರಸ್ತೋಮೈ ಅಸ್ತು ಶಸ್ತಂ ಮಯಾ ಸ್ತುತಂ ಮಸ್ತು ಹಸ್ತಂ ಪ್ರಸ್ತುತಾಯ ಶ್ರುತಿಮಸ್ತಕ ವಿಶ್ರುತಂ. ಹಾಗೆ ಅಂತ ಪ್ರಾಸಬದ್ಧವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲ ವೇದ ಉಪನಿಷತ್ತುಗಳು ಕೊಂಡಾಡುವ ಒಂದು ಪರಮೋಚ್ಚವಾದ ಒಂದು ವಸ್ತು ಇದೆ. ಆ ವಸ್ತು ಯಾವುದು ಅಂದರೆ ಕೈಯಲ್ಲಿ ಬೆಣ್ಣೆ ಹಿಡಿದುಕೊಂಡು, ಮಸ್ತು ಅಂದರೆ ಬೆಣ್ಣೆ, ಕೈಯಲ್ಲಿ ಬೆಣ್ಣೆ ಹಿಡಿದುಕೊಂಡಿರುವಂತಹ ಕೃಷ್ಣ ಉಪನಿಷತ್ತುಗಳು ಕೊಂಡಾಡುವ ವಸ್ತು. ಆ ವಸ್ತುವನ್ನು ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾರೆ. ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಅಂತಹ ನನಗೆ ಅದು ಮಂಗಳವನ್ನು ಉಂಟು ಮಾಡಲಿ ಅಂತ ತನ್ನ ಉಪಾಸ್ಯಮೂರ್ತಿಯಾದ ನವನೀತ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅನಂತರ ತಮ್ಮ ಪರಂಪರೆಯ ಗುರುಗಳಾದ ಮಧ್ವಾಚಾರ್ಯರನ್ನು ಸ್ತೋತ್ರ ಮಾಡ್ತಾರೆ. ಶ್ರೀಮದ್ ಆನಂದ ತೀರ್ಥೇಂದು ಭಾಷಣಂ ಮಮ ಮಾನಸೆ ಆಶಾಸೆ ಸಾಧು ಶಬ್ದಾರ್ಥ ಸರಿದೀಶಾಭಿವೃದ್ಧಯೇ. ಸಮುದ್ರ ಹುಣ್ಣಿಮೆ ಬಂದಾಗ ಚಂದ್ರೋದಯ ಸಮಯದಲ್ಲಿ ಸಮುದ್ರ ಉಕ್ಕೇ ಇರುತ್ತೆ. ಹಾಗೆ ಕಾವ್ಯವನ್ನು ರಚನೆ ಮಾಡಬೇಕಾಗಿದ್ದರೆ ಶಬ್ದಾರ್ಥಗಳ ಸಂಪತ್ತು ಬೇಕು. ಆ ಶಬ್ದಾರ್ಥಗಳೇ ಒಂದು ಸಮುದ್ರ. ಅದು ಉಕ್ಕೇರುವಂತೆ ಸ್ಫೂರ್ತಿ ಕೊಡಬೇಕಾಗಿದ್ದರೆ ಅಲ್ಲೊಬ್ಬ ಚಂದ್ರ ಬೇಕು. ಹಾಗಾಗಿ ನನ್ನ ಮನಸ್ಸು ಅನ್ನುವ ಆಕಾಶದಲ್ಲಿ ಆ ಮಧ್ವಾಚಾರ್ಯರೆಂಬ ಚಂದ್ರ ಬೆಳಗಲಿ, ಅದರಿಂದ ನನ್ನ ಶಬ್ದಾರ್ಥ ಜ್ಞಾನ ಅನ್ನುವ ಸಮುದ್ರ ಅಭಿವೃದ್ಧಿಯಾಗಲಿ, ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಶಾರದಾದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಶಾರದಾದೇವಿಯ ಸ್ತೋತ್ರ ಮಾಡಬೇಕಾದ್ರೆ ಶ್ರೀ ರಾಘವೇಂದ್ರ ರತ್ನಾನಾಂ ರಸನಾ ರಂಗನರ್ತಕಿ ಶಬ್ದಾಂಬುಧಿ ಶರಜ್ಯೋತ್ಸ್ನ ಶರಣಂ ಮಮ ಶಾರದಾ. ಗುರುಗುಣಸ್ತವನ ಅಂಥೇಳಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಬೃಂದಾವನ ಇದೆ, ವಾದೀಂದ್ರ ತೀರ್ಥರ ಬೃಂದಾವನ ಅಂತ. ಅವರು ರಚನೆ ಮಾಡಿರ್ತಕ್ಕಂಥ ಒಂದು ಗುರುಗುಣ ಸ್ತುತಿ ಅಂತ ಒಂದು ಕಾವ್ಯ ಇದೆ, ಗುರುಗುಣಸ್ತವನ ಅಂತ. ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳ ಗ್ರಂಥವನ್ನು ಅವರು ವರ್ಣನೆ ಮಾಡಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳ ನಾಲಿಗೆ ಒಂದು ರಂಗಸ್ಥಳ. ಅಲ್ಲಿ ಶಾರದಾದೇವಿ ನೃತ್ಯ ಮಾಡ್ತಾ ಇದ್ದಾಳೆ. ನೃತ್ಯ ಮಾಡ್ತಾ ಇರುವಾಗ ಅವಳು ಮುಡಿಯಲ್ಲಿ ಮುಡಿದ ಮಲ್ಲಿಗೆಯ ಹೂವುಗಳು ಉರುಳಿ ಬಿದ್ದಿದೆ, ಅದೇ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳು, ಹಾಗೆ ಅಂತ ಕವಿ ಹೃದಯದಿಂದ ವರ್ಣನೆ ಮಾಡ್ತಾರೆ. ಅದರಂತೆ ಇವರು ಕೂಡ ರಾಘವೇಂದ್ರ ಸ್ವಾಮಿಗಳೆಂಬ ಅವರ ರಸನಾ ರಂಗನರ್ತಕ್ಕೆ, ಅವರ ನಾಲಿಗೆ ಎಂಬ ರಂಗದ ಮಂಚದ ಮೇಲೆ ಆ ಭಾರತೀ ದೇವಿ ಅವಳು ನೃತ್ಯ ಮಾಡ್ತಾ ಇದ್ದಾಳೆ. ಆ ಶಬ್ದಗಳೆಂಬ ಸಮುದ್ರಕ್ಕೆ ಪ್ರಕಾಶ ಬೀರುವ ಬೆಳದಿಂಗಳಿನಂತೆ ಇರತಕ್ಕಂತಹ ಆ ಭಾರತಿ ನನಗೆ ಎಂದೆಂದಿಗೂ ಜ್ಞಾನದ ಬೆಳಕು ಕೊಡಲಿ, ಹಾಗೆ ಅಂತ ಇದ್ದಾರೆ. ಅನಂತರ ಮಧ್ವಾಚಾರ್ಯರ ಜೊತೆಯಲ್ಲಿ 15 ದಿವಸ ವಾದ ಮಾಡಿ ಆಚಾರ್ಯರ ಸಿದ್ಧಾಂತವನ್ನು ಒಪ್ಪಿಕೊಂಡಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ. ಅವರು ಬೇಕಾದಷ್ಟು ದೊಡ್ಡ ಕವಿಗಳಾಗಿದ್ದರು, ದೊಡ್ಡ ವಿದ್ವಾಂಸರಾಗಿದ್ದರು. ಆ ಕಾಲದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ನಮ್ಮ ಪಕ್ಷಕ್ಕಿದ್ದಾರೆ ಎನ್ನುವ ನೆಮ್ಮದಿಯಿಂದ ಅವರ ಪಂಥದವರೆಲ್ಲ ಇದ್ದರು. ಅಂಥ ಘನ ಪಂಡಿತರು. ಅವರು ಮಧ್ವಾಚಾರ್ಯರು ದೊರೆತಾಗ ಅವರು ಮಾಡುವ ಪ್ರವಚನಗಳ ವಿಷಯಗಳನ್ನೆಲ್ಲ ಕರ್ಣಾಕರ್ಣಿಕೆಯಾಗಿ ಕೇಳಿದ್ರು. ಮಧ್ವಾಚಾರ್ಯರನ್ನು ನೋಡಬೇಕು ಅಂತ ಒಂದು ಕುತೂಹಲ ಹುಟ್ಟಿ ಅವರು ದೊರೆತಾಗ ಅವರ ಜೊತೆಯಲ್ಲಿ 15 ದಿವಸ ತಾವು ಅದುವರೆಗೆ ನಂಬಿಕೊಂಡು ಬಂದ ಆಚರಿಸಿಕೊಂಡು ಬಂದ ಎಲ್ಲ ವಿಚಾರಗಳನ್ನು ಅವರ ಮುಂದೆ ಇಟ್ಟು ಚರ್ಚೆ ಮಾಡಿದಾಗ ಆ ಎಲ್ಲ ವಿಚಾರಗಳಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ತೋರಿಸಿಕೊಟ್ಟು ಪರಿಪೂರ್ಣವಾದ ಒಂದು ಸಿದ್ಧಾಂತವನ್ನು ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡಿದ ಮೇಲೆ ಅವರು ಎಂಥ ದೊಡ್ಡ ಮಹನೀಯರಾದರು ಅಂದರೆ ಮಧ್ವಾಚಾರ್ಯರ ಆದೇಶವನ್ನು ಪಡೆದು ಅವರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದರು. ನನ್ನ ಗ್ರಂಥಕ್ಕೆ ನೀವು ವ್ಯಾಖ್ಯಾನ ಮಾಡು ಅಂತ ಮಧ್ವಾಚಾರ್ಯರು ಹೇಳಿದರು. ಅಂಥ ದೊಡ್ಡ ಮಹಾನುಭಾವರು. ಅನೇಕ ಅದ್ಭುತವಾದ ಕವಿತೆಯನ್ನು ಕಾವ್ಯಗಳನ್ನು ರಚನೆ ಮಾಡುವವರು. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಕಾವ್ಯ ಹೊರನೋಟಕ್ಕೆ ಸ್ವಲ್ಪ ಕಠಿಣ ಅಂತ ಅನಿಸುತ್ತೆ, ಆದರೆ ಕಾವ್ಯದ ಅಲಂಕಾರಗಳಿಂದ ಅತ್ಯಂತ ಸುಂದರವಾಗಿದೆ. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಆ ಕವಿತೆಯ ಸಾಮರ್ಥ್ಯ ನನಗೂ ಕಾವ್ಯ ರಚನೆಯಲ್ಲಿ ಬೆಳಕು ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅನಂತರ ಅವರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು ಅಂತ. ಅವರ ವಂಶದಲ್ಲಿ 3 ಜನ ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ಶಂಕರ ಪಂಡಿತಾಚಾರ್ಯರು ಅಂತ 3 ಜನ ಅಣ್ಣ ತಮ್ಮಂದರು. 3 ಜನರು ಕೂಡ ತ್ರಿವಿಕ್ರಮ ಪಂಡಿತಾಚಾರ್ಯ ಮಕ್ಕಳು ಜೊತೆಯಲ್ಲಿ ಇವರೆಲ್ಲ. ಅವರು 3 ಜನರು ಕೂಡ ದೊಡ್ಡ ಶಾಸ್ತ್ರವನ್ನು ರಚನೆ ಮಾಡಿದಂತಹ ವಿದ್ವಾಂಸರು, ಕವಿಗಳು. ಆ ಕಾಲದಲ್ಲಿ ಬಹಳ ಪ್ರಸಿದ್ಧರಾದ ಕವಿಗಳು. ಹಾಗಾಗಿ ನಾರಾಯಣ ಪಂಡಿತಾಚಾರ್ಯರೇ
ಮಧ್ವಾಚಾರ್ಯರ ಚರಿತ್ರೆಯನ್ನು ಸುಬುದ್ಧ ವಿಜಯ ಅಂತ ಗ್ರಂಥವನ್ನು ರಚನೆ ಮಾಡಿದವರು. ಹಾಗಾಗಿ ಅವರನ್ನು ಕೂಡ ಕಾವ್ಯದ ಆದಿಯಲ್ಲಿ ವಾಣಿ ಪಾಣಿತಲಾಸಕ್ತ ವೀಣಾರವ ವಿಡಂಬಿನಿ ನಾನಾ ಪ್ರಬಂಧ ಚತುರ ಭಾತಿ ನಾರಾಯಣಾರ್ಯಗೀಹಿ. ಆ ವಾಣಿಯ ಪಾಣಿಯಲ್ಲಿರುವ ವೀಣೆಯ ಮಧುರ ಧ್ವನಿಯನ್ನು ಹೋಲುವಂಥದ್ದು ನಾರಾಯಣ ಪಂಡಿತಾಚಾರ್ಯರ ಕಾವ್ಯದ ವಾಣಿ ಅಂತ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿನ ಮುಂದೆ ವ್ಯಾಸತೀರ್ಥರು ಅಂತ ಬಹಳ ಪ್ರಸಿದ್ಧರಾದವರು, ಶ್ರೀ ಕೃಷ್ಣದೇವರಾಯನಿಗೆ ರಾಜಗುರುಗಳಾಗಿ ಮೆರೆದಂತಹ ಮಹಾನುಭಾವರು. ರಾಘವೇಂದ್ರ ಸ್ವಾಮಿಗಳ ಪೂರ್ವಾವತಾರ ಶ್ರೀ ವ್ಯಾಸರಾಜರು ಅಂತ ನಾವು ಕೇಳಿದ್ದೇವೆ. ಅಂತಹ ವ್ಯಾಸರಾಜರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ವೃಂದಾರ ವನ ಮಂದಾರ ಮಕರಂದ ಸಹೋದರಿ ವಿಶ್ರುತ ವಿಜಯಂ ದದ್ಯಾತ್ ವ್ಯಾಸತೀರ್ಥಾರ್ಯ ಭಾರತಿ. ವ್ಯಾಸತೀರ್ಥರ ಮಾತಿನ ಸೊಗಸು ಎಂಥದ್ದು ಅಂದರೆ ಅವರು ವರ್ಣನೆ ಮಾಡ್ತಾರೆ. ದೇವತೆಗಳ ವನ ಏನಿದೆ ನಂದನವನ, ಆ ನಂದನವನದಲ್ಲಿ ಬಿಟ್ಟಂತಹ ಮಂದಾರ ವೃಕ್ಷ, ಆ ಮಂದಾರ ಪುಷ್ಪದ ಮಕರಂದ ಸಹೋದರಿ ವ್ಯಾಸರಾಜರ ಗ್ರಂಥದ ಅವರ ಮಾತಿನ ಮಾಧುರ್ಯ ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಅವರು ನನಗೆ ವಿಜಯವನ್ನು ಕೊಡಲಿ ಹಾಗೆ ಅಂತ ಇದ್ದಾರೆ. ಬ್ರಹ್ಮಸೂತ್ರ ಅಂಥೇಳಿ ಭಗವಂತ ವೇದವ್ಯಾಸರಾಗಿ ಅವತರಿಸಿ ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಮೊದಲೇ ರಾಶಿ ಇತ್ತು. ಓದುವವರ ಬೌದ್ಧಿಕ ಮಟ್ಟ ಕುಸಿದಾಗ ಆ ವಿಸ್ತಾರವಾಗಿದ್ದ ವೇದ ರಾಶಿಯನ್ನು ಸಂಕ್ಷೇಪ ಮಾಡಿ ಅವರು ಮತ್ತೆ ವಿಭಾಗ ಮಾಡಿಕೊಟ್ರು. ಅಂತಹ ವೇದದ ಅರ್ಥವನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಜಿಜ್ಞಾಸೆ ಬಂದಾಗ ವೇದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತ ತಿಳಿಸುವಂತಹ ಬ್ರಹ್ಮಸೂತ್ರ ಅಂತ ಒಂದು ಗ್ರಂಥವನ್ನು ವೇದವ್ಯಾಸದೇವರು ರಚನೆ ಮಾಡಿದ್ದಾರೆ. ಆ ಬ್ರಹ್ಮಸೂತ್ರ ಎಂಬ ಗ್ರಂಥದ ಬಗ್ಗೆ ಮುಂದೆ ಮಧ್ವಾಚಾರ್ಯರು ಭಾಷ್ಯ ಅಂತ ಒಂದು ಗ್ರಂಥ ಬರೆದರು, ಅನುವ್ಯಾಖ್ಯಾನ ಅಂತ ಒಂದು ಗ್ರಂಥ ಬರೆದರು. ಆ ಅನುವ್ಯಾಖ್ಯಾನಕ್ಕೆ ಶ್ರೀಮನ್ ನ್ಯಾಯಸುಧಾ ಅಂತ ಟಿಪ್ಪಣಿ ಟೀಕಾ. ಆ ನ್ಯಾಯಸುಧಾ ಗ್ರಂಥವನ್ನೇ ವೇದಾಂತದ ಉದ್ಗ್ರಂಥ, ಅದನ್ನು ಓದಿ ಸುಧಾಮಂಗಳ ಅಂತ ನಾವೆಲ್ಲ ಕಡೆ ಕೇಳ್ತಕ್ಕಂಥ ಮಾತು. ಅಂತಹ ಆ ಬ್ರಹ್ಮಸೂತ್ರಗಳಿಗೆ ವ್ಯಾಸರಾಜರು ಅನೇಕ ಮುಖವಾದ ರೀತಿಯಲ್ಲಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಕೂಡ ಬ್ರಹ್ಮಸೂತ್ರಕ್ಕೆ ನೇರವಾಗಿ ಮತ್ತು ಬ್ರಹ್ಮಸೂತ್ರ ಭಾಷ್ಯಕ್ಕೆ, ಟೀಕೆಗೆ, ಟಿಪ್ಪಣಿಯಾಗಿ ಅನೇಕ ಮುಖದಿಂದ ಬ್ರಹ್ಮಸೂತ್ರದ ಅರ್ಥವನ್ನು ವಿವರಣೆ ಮಾಡಿದ್ದಾರೆ. ವ್ಯಾಸರಾಜರು ಚಂದ್ರಿಕಾ ಅಂತ ಬಹಳ ಪ್ರಸಿದ್ಧವಾದ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಚಂದ್ರಿಕಾಚಾರ್ಯರು ಅಂತ ಅವರಿಗೆ ಆ ಗ್ರಂಥದಿಂದ ಹೆಸರು. ಹೇಗೆ ರಾಘವೇಂದ್ರ ಸ್ವಾಮಿಗಳಿಗೆ ಅವರ ಗ್ರಂಥದ ಪರಿಮಳದಿಂದ ಪರಿಮಳಾಚಾರ್ಯರು ಅಂತ ಕರೀತಾರೆ, ಹಾಗೆ ವ್ಯಾಸರಾಜರು ಅವರ ಗ್ರಂಥ ಚಂದ್ರಿಕಾ ಅಂತ, ಅದನ್ನು ಚಂದ್ರಿಕಾಚಾರ್ಯರು ಅಂತಲೇ ಅವರನ್ನು ಕರೀತಾರೆ. ಅಂತಹ ಚಂದ್ರಿಕಾ ಗ್ರಂಥವನ್ನು ಅಧ್ಯಯನ ಮಾಡಿದ ಮೇಲೆ ಯಾವ ಪಂಡಿತ ತಾನೇ ವ್ಯಾಸರಾಜರ ಶಿಷ್ಯತ್ವವನ್ನು ವಹಿಸದೇ ಇರ್ತಾನೆ. ಅಂತಹ ಅವರ ಬೌದ್ಧಿಕ ವೈಭವವನ್ನು ಅನುಭವಿಸಿದ ಮೇಲೆ ನಾವು ಇವರ ಶಿಷ್ಯರಾಗಬೇಕು ಅನ್ನುವಂತಹ ಭಾವನೆ ತನ್ನಷ್ಟಕ್ಕೆ ಮನಸ್ಸಿನಲ್ಲಿ ಮೂಡುತ್ತದೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಅನಂತರ ರಾಘವೇಂದ್ರ ಸ್ವಾಮಿಗಳ ಗುರುಗಳು ಸುಧೀಂದ್ರ ತೀರ್ಥರಾದರೆ ಅವರ ಗುರುಗಳು ವಿಜಯೇಂದ್ರ ತೀರ್ಥರು. ಅವರನ್ನು ಕುಂಭಕೋಣದಲ್ಲಿ ಇವತ್ತು ವಿಜೇಂದ್ರ ಸ್ವಾಮಿಗಳ ಬೃಂದಾವನ ಪ್ರಸಿದ್ಧವಾಗಿದೆ. ಚತುಷ್ಷಷ್ಟಿ ಕಲಾವಿದ್ಯಾ ಜುಷೆ ವಿದ್ವನ್ ಮಹೋಮುಷೆ ಜಯೀಂದ್ರ ಜ್ಯೋತಿಷೇ ಕುರಿಯಾಂ ವಂದನಾನಿ ಯಶೋಜುಷೆ. ಚತುಷ್ಷಷ್ಟಿ ಕಲಾ ನಿಪುಣರು ಅಂಥೇಳಿಯೇ ವಿಜಯೇಂದ್ರರ ಪ್ರಸಿದ್ಧಿ. 64 ಕಲೆಗಳನ್ನು ಬಲ್ಲಂಥವರು ಅಂತ. ಇವತ್ತಿಗೂ ನೀವು ಕುಂಭಕೋಣದಲ್ಲಿ ವಿಜೇಂದ್ರ ಸ್ವಾಮಿಗಳ ಬೃಂದಾವನ ಇರೋ ಸನ್ನಿಧಾನಕ್ಕೆ ಹೋದರೆ ಅವರು ಕೈಯಾರೆ ಕೆತ್ತಿದ ಅನೇಕ ವಿಗ್ರಹಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಹಾಗೆ ಎಲ್ಲ 64 ಕಲೆಗಳಲ್ಲೂ ನಿಪುಣರಾದಂಥವರು ಅಂತ ಪ್ರಸಿದ್ಧಿ. 104 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅವರು. ಅದನ್ನು ವಾದೀಂದ್ರ ತೀರ್ಥರು ಹೇಳ್ತಾರೆ. ಅವರ ಗ್ರಂಥದಲ್ಲಿ ಏನು ಹೇಳ್ತಾರೆ ಅನ್ನೋದು ವಿಚಾರ ಆಮೇಲೆ. ಮೊದಲು ಆ 104 ಗ್ರಂಥ ಯಾರು ಅಂತ ಲೀಸ್ಟ್ ಸರಿಯಾಗಿ ಹೇಳಿದೆ ಅವನೇ ಒಬ್ಬ ಪಂಡಿತ. ಹಾಗೆ ಅಂತ ಅವರು ಅಂತಹ ವಿಚಾರವನ್ನು ತಮ್ಮ ಗುರುಗುಣ ಸ್ತವದಲ್ಲಿ ಹೇಳ್ತಾರೆ. ಅಂತಹ ವಿಜೇಂದ್ರ ಸ್ವಾಮಿಗಳಿಗೆ ನಾವು ನಮಸ್ಕಾರ ಮಾಡ್ತೇನೆ ಅಂತ ತಿಳಿಸ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಸುಧೀಂದ್ರ ತೀರ್ಥರು ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳಿಗೆ ಆಶ್ರಮ ಕೊಟ್ಟ ಗುರುಗಳವರು. ಆ ಸುಧೀಂದ್ರ ತೀರ್ಥರನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಸುಧೀಂದ್ರ ಯೋಗಿನಂ ಸೇವೆ ಸಾಧು ಸಾತ್ ಕೃತ ಸಂಪದಂ ಸಗದ್ಯ ಪದ್ಯ ನಿರ್ಮಾಣ ವಿದ್ಯಾಯಾ ಪರಮಂ ಪದಂ. ಸುಧೀಂದ್ರ ತೀರ್ಥರು ಅನೇಕ ಶಾಸ್ತ್ರ ಗ್ರಂಥಗಳನ್ನು, ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಸುಭದ್ರಾ ಪರಿಣಯ ಅಂತ ಒಂದು ನಾಟಕ ರಚನೆ ಮಾಡಿದ್ದಾರೆ. ವ್ಯಾಸರಾಜ ಅಭ್ಯುದಯ, ವೈರಾಗ್ಯ ತರಂಗ ಅಂತ ಅನೇಕ ಕಾವ್ಯಗಳನ್ನು, ಅಲಂಕಾರ ಮಂಜರಿ, ಸಾಹಿತ್ಯ ಸಾಮ್ರಾಜ್ಯ ಅಂತ ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಪಡುವಂಥ ಗ್ರಂಥಗಳು, ಹೀಗೆ ಗದ್ಯಮಯವಾದ ಪದ್ಯಮಯವಾದ ಗ್ರಂಥಗಳನ್ನು ರಚನೆ ಮಾಡುವುದರಲ್ಲಿ ಸಿದ್ಧಹಸ್ತರು. ಅಂತಹ ಶ್ರೀ ಸುಧೀಂದ್ರ ತೀರ್ಥರ ಅನುಗ್ರಹ ನನಗಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿಕೊಂಡು ಅನಂತರ ರಾಘವೇಂದ್ರ ಸ್ವಾಮಿಗಳನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ.
ಶ್ರೀಮತೋ ರಾಘವೇಂದ್ರಶ್ಚ ನಮಾಮಿ ಫಲಪಂಕಜೆ ಕಾಮಿತ ಅಶೇಷ ಕಲ್ಯಾಣ ಕಲನಾ ಪಾದಪವು. ರಾಘವೇಂದ್ರ ಸ್ವಾಮಿಗಳ ಪಾದ ಕಮಲಗಳಿಗೆ ನಾವು ನಮಸ್ಕಾರ ಮಾಡ್ತೇವೆ. ಯಾಕೆಂದರೆ ಕಾಮಿತ ಅಶೇಷ ಕಲ್ಯಾಣ ಕಲನಾ ಪಾದಪವು. ಭಕ್ತರು ಬೇಡುವ ಇಷ್ಟಾರ್ಥಗಳನ್ನು ಪೂರೈಸುವುದರಲ್ಲಿ ಕಲ್ಪವೃಕ್ಷದಂತೆ ಇರತಕ್ಕಂಥದ್ದು ಅವರ ಪಾದಗಳು ಅನ್ನುವುದನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ನಮತಾಂ ಕಲ್ಪವೃಕ್ಷ ಭಜತಾಂ ಕಾಮಧೇನುವೆ ಅಂತ ನಾವು ಶ್ಲೋಕದಲ್ಲಿ ಹೇಳ್ತೇವೆ. ಅದರೊಳಗೆ ಒಂದು ಸೂಕ್ಷ್ಮ ಇದೆ. ಕಲ್ಪವೃಕ್ಷಕ್ಕೆ ಹೋಲಿಸ್ತಾರೆ, ಕಾಮಧೇನುವಿಗೆ ಹೋಲಿಸ್ತಾರೆ. ಎರಡೂ ಕೂಡ ದೇವಲೋಕದಲ್ಲಿರತಕ್ಕಂಥದ್ದು, ಏನು ಕೇಳಿದ್ರು ಕೊಡ್ತಕ್ಕಂತಹ ಅದ್ಭುತವಾದ ವಸ್ತುಗಳು. ಯಾವ್ದಾದ್ರು ಒಂದು ಹೇಳಿ ಸಾಕಾಗಿತ್ತು ಕಲ್ಪವೃಕ್ಷ ಅಂತ. ಕಾಮಧೇನು ಅಂತ ಇನ್ನೂ ಸೇರಿಸ್ಯಾರೆ. ಯಾಕೆಂದರೆ ಕಲ್ಪವೃಕ್ಷದ ಕ್ರಮ ಹೇಗೆಂದರೆ, ನಾವು ಹೋಗಿ ಕಲ್ಪವೃಕ್ಷದ ಹತ್ರ ಹೋಗಿ ಕೇಳಬೇಕು, ಕೇಳಿದ್ರೆ ಕೊಡುತ್ತೆ. ಕಾಮಧೇನು ಹಾಗಲ್ಲ, ಅದು ಹಸು, ಅದು ನಮ್ಮ ಹತ್ರ ಬರ್ತಾ ಇರುತ್ತೆ, ಕರೆದ ಕಡೆಗೆ ಬರ್ತದೆ, ಬಂದು ನಮ್ಮ ಇಷ್ಟಾರ್ಥಗಳನ್ನು ಕೊಡುತ್ತೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಕಲ್ಪವೃಕ್ಷ ಅಂದರೆ ಅವರು ಮಂತ್ರಾಲಯದಲ್ಲಿದ್ದಾರೆ, ನಾವು ಅಲ್ಲಿಗೆ ಹೋದ್ರೇ ನಮ್ಗೆ ಅನುಗ್ರಹ ಮಾಡೋದು ಅಂತ ಭಾವನೆ ಬರ್ಬೋದು. ಅದಕ್ಕೆ ಅವರು ಬರೀ ಕಲ್ಪವೃಕ್ಷ ಅಲ್ಲಪ್ಪ, ಅವರು ಕಾಮಧೇನು ಅವರು, ಅದನ್ನು ಕರದಲ್ಲಿಗೆ ಬರುವರು ಅಂತ ಅನೇಕ ಹರಿದಾಸರು ವರ್ಣನೆ ಮಾಡ್ತಾರೆ. ನೀವು ಮನೆಯಲ್ಲಿ ಕರೆದರೆ ಅಲ್ಲಿಗೆ ಬಂದು ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವರು ಅಂತ. ಅದಕ್ಕೋಸ್ಕರವೇ ಕಾಮಧೇನು ಕಲ್ಪವೃಕ್ಷ ಅಂತ ಎರಡನ್ನೂ ಸೇರಿಸಿ ರಾಘವೇಂದ್ರ ಸ್ವಾಮಿಗಳನ್ನು ಸ್ತೋತ್ರ ಮಾಡ್ತಕ್ಕಂಥದ್ದಿದೆ. ಮುಹು ಸ್ಮಾರಿತ ವಾಲ್ಮೀಕಿಂ ಪುನಸ್ತಂ ನೌಮಿ ದೇಶಿಕಂ ಯೋ ವಿಸ್ತೀರ್ಣಾಂ ರಾಮಕಥಾಂ ಶ್ರದ್ಧರಾಭಿ ಸಮಗ್ರಹೀತ್. ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳ ವಿಶೇಷ ಏನು ಅಂತಂದರೆ, ವಿಸ್ತಾರವಾದದ್ದನ್ನು ಸಂಗ್ರಹ ಮಾಡಿಕೊಡ್ತಾರೆ. ಸಂಗ್ರಹವಾಗಿರುವ ಗ್ರಂಥದಲ್ಲಿ ಅಡಗಿರುವ ವಿಸ್ತಾರವನ್ನು ತೆರೆದು ತೋರಿಸ್ತಾರೆ. 24,000 ಶ್ಲೋಕಗಳು ವಾಲ್ಮೀಕಿ ರಾಮಾಯಣ. ಆ 24,000 ಶ್ಲೋಕಗಳಲ್ಲಿ ಬರುವ ರಾಮಾಯಣ ಕಥೆಯನ್ನು 10 ಶ್ಲೋಕದಲ್ಲಿ ಒಂದೂ ಕಥೆ ಬಿಡದೆ ಸಂಗ್ರಹ ಮಾಡಿ ಕೊಡ್ತಾರೆ. ಯಾಕೆಂದರೆ ಪ್ರತಿನಿತ್ಯ ನೀವು 10 ಶ್ಲೋಕವನ್ನು ಪಾರಾಯಣ ಮಾಡಿದ್ರೆ ಸಮಗ್ರ ರಾಮಾಯಣ ಚಿಂತನೆ ಮಾಡಿದಂತೆ ಆಗುತ್ತೆ ಅಂಥೇಳಿ 24,000 ಶ್ಲೋಕ ವಾಲ್ಮೀಕಿ ರಾಮಾಯಣ. ಅನಂತರ ಮಹಾಭಾರತ ತಾತ್ಪರ್ಯ ನಿರ್ಣಯಲ್ಲಿ 5 ಅಧ್ಯಾಯಗಳು, ಸಂಗ್ರಹ ರಾಮಾಯಣ, ಇದೆಲ್ಲ ಕಡೆ ಬರುವ ರಾಮಕಥೆಯನ್ನು ಕೇವಲ 10 ಪದ್ಯದಲ್ಲಿ ತುಂಬ ಸುಂದರವಾಗಿ ಸಂಗ್ರಹಿಸಿಕೊಡ್ತಾರೆ. ಆದ್ದರಿಂದ ಯಾರ ಗ್ರಂಥ ನಮಗೆ ವಾಲ್ಮೀಕಿಗಳ ನೆನಪನ್ನು ತಂದು ಕೊಡುತ್ತೆ ಅಂತಹ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತೇನೆ ಹಾಗೆ ತಂತಾ ಇದ್ದಾರೆ. ಹಾಗೆ ಭಾಗವತದಲ್ಲಿ 103 ಅಧ್ಯಾಯಗಳ 10ನೇ ಸ್ಕಂಧ, 10ನೇ ಸ್ಕಂದದ 103 ಅಧ್ಯಾಯಗಳಲ್ಲಿ ಇರತಕ್ಕಂಥ ಕೃಷ್ಣನ ಕಥೆಯನ್ನು ಕೇವಲ 26 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿಕೊಡ್ತಾರೆ. ಒಂದು ಕಥೆಯೂ ಬಿಡಲ್ಲ, ಎಲ್ಲ ಕಥೆಯನ್ನು ಅಲ್ಲಿ ಸಂಗ್ರಹ ಮಾಡಿಕೊಡ್ತಾರೆ. ನೀವು ಪ್ರತಿನಿತ್ಯ ಈ ಕೃಷ್ಣ ಚಾರಿತ್ರ ಮಂಜರಿ, ರಾಮಚಾರಿತ್ರ ಮಂಜರಿ ಅಂತ ಈ 2 ಶ್ಲೋಕಗಳನ್ನು ನೀವು 2 ಸ್ತೋತ್ರವನ್ನು ನೀವು ಪಾರಾಯಣ ಮಾಡಿದ್ರೆ ಸಮಗ್ರ ಕೃಷ್ಣನ ಕಥೆ, ಸಮಗ್ರ ರಾಮನ ಕಥೆ ನಿಮ್ಮ ಚಿಂತನೆಗೆ ಬರುತ್ತೆ ಅನ್ನುವುದು ರಾಘವೇಂದ್ರ ಸ್ವಾಮಿ ಮಾಡಿರ್ತಕ್ಕಂಥ ಉಪಕಾರ. ಅದರಂತೆ ಸುಮಾರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 32 ಅಧ್ಯಾಯಗಳು, ಸುಮಾರು 5,000 ಚಿಲ್ಲರೆ ಶ್ಲೋಕ. ಅಲ್ಲಿ ರಾಮಾಯಣ ಬರುತ್ತೆ, ಮಹಾಭಾರತ ಬರುತ್ತೆ, ಎಲ್ಲ ಕಥೆಗಳು, ಕೃಷ್ಣನ ಕಥೆ ಬರುತ್ತೆ, ಹರಿವಂಶದ ಕಥೆ ಬರುತ್ತೆ, ಎಲ್ಲ ಬರುತ್ತೆ. ಅದೆಲ್ಲವನ್ನೂ ಸಂಗ್ರಹ ಮಾಡಿ 32 ಶ್ಲೋಕದಲ್ಲಿ ಸಂಗ್ರಹ ಮಾಡಿ ಕೊಡ್ತಾರೆ. 5,000 ಚಿಲ್ಲರೆ ಶ್ಲೋಕ, 32 ಅಧ್ಯಾಯದಲ್ಲಿ ಬರೋ ಕಥೆಯನ್ನು 32 ಶ್ಲೋಕದಲ್ಲಿ ಸಂಗ್ರಹ ಮಾಡಿ ಕೊಡ್ತಾರೆ. ಯಾಕೆಂದರೆ ಬಹುಶಃ ಅವರಿಗೆ ಆಗಲೇ ಗೊತ್ತಿತ್ತು ಕಾಣುತ್ತೆ, ಮುಂದಿನವರಿಗೆ ಟೈಮ್ ಇರಲ್ಲ ಅಂತ. ಹಾಗಾಗಿ ಕಡೆ ಪಕ್ಷ ಆ ರಾಮಾಯಣ ಓದಕ್ಕಾಗದೆ ಹೋದರೂ ಕೂಡ ಇದನ್ನಾದರೂ ಓದ್ರಿ, ಸಮಗ್ರ ಮಹಾಭಾರತ, ಸಮಗ್ರ ರಾಮಾಯಣ, ಸಮಗ್ರ ಭಾಗವತದ ಅನುಸಂಧಾನಕ್ಕೆ ಅವಕಾಶ ಆಗುತ್ತೆ ಅಂಥೇಳಿ ನಮ್ಮ ಸಮಯಾನುಕೂಲತೆಗಳು ಕಡಿಮೆ ಇರುತ್ತೆ ಅನ್ನೋದನ್ನು ಬಹಳ ವರ್ಷಗಳ ಹಿಂದೆಯೇ ಯೋಚನೆ ಮಾಡಿ ಅದಕ್ಕೆ ಹಾಗೆ ಸಂಗ್ರಹ ಮಾಡಿಕೊಟ್ಟಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಅನ್ನೋದು ನಾವು ಗಮನಿಸಬೇಕು. ಮಧ್ವಾಚಾರ್ಯರು 564 ಬ್ರಹ್ಮಸೂತ್ರಗಳ ಅರ್ಥವನ್ನು ವಿಸ್ತಾರವಾಗಿ 2 ಗ್ರಂಥಗಳಲ್ಲಿ ಹೇಳಿದರು. ಆದರೆ ಪ್ರತಿನಿತ್ಯ ಬ್ರಹ್ಮಸೂತ್ರದ ಅರ್ಥ ಚಿಂತನೆ ಮಾಡಬೇಕು ಸಜ್ಜನರು ಅಂತ ಹೇಳಿ ಆ 564 ಬ್ರಹ್ಮಸೂತ್ರಗಳ ಸಾರವನ್ನು 32 ಶ್ಲೋಕದಲ್ಲಿ ಸಂಗ್ರಹ ಮಾಡಿಕೊಟ್ರು. ದಿನ ಈ 32 ಶ್ಲೋಕ ಓದ್ರಿ, ನಿಮಗೆ 564 ಬ್ರಹ್ಮಸೂತ್ರ ಏನು ಹೇಳ್ತಾರೆ ಅಂತೆಲ್ಲ ನಿಮ್ಗೆ ಸಿಗುತ್ತೆ ಅಂತ ಸಂಗ್ರಹ ಮಾಡಿಕೊಟ್ರು. 564 ಬ್ರಹ್ಮಸೂತ್ರದ ಅರ್ಥ 32 ಶ್ಲೋಕದಲ್ಲಿ ಹೇಗೆ ಸಿಗುತ್ತೆ ಅಂತ ಯಾರು ಕೇಳಿದ್ರೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು 32 ಶ್ಲೋಕದಲ್ಲಿ 564 ಸೂತ್ರದ ಅರ್ಥ ಹೇಗೆ ಸೇರಿಕೊಂಡಿದೆ ಅಂತ ತೆಗೆದು ತೋರಿಸ್ತಾರೆ. ಅದಕ್ಕೆ ಒಂದು ತತ್ವಮಂಜರಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅವರು ಮಾಡೋದೇನು, ಈ 32 ಶ್ಲೋಕದಲ್ಲಿ 564 ಬ್ರಹ್ಮಸೂತ್ರ ಹೇಗೆ ಸೇರಿಕೊಂಡಿದೆ ಅನ್ನೋದನ್ನು ತೆಗೆದು ತೋರಿಸ್ಕೊಡ್ತಾರೆ ನಾವು. ಇದು ರಾಘವೇಂದ್ರ ಸ್ವಾಮಿಗಳು ಮಾಡ್ತಕ್ಕಂಥ ಉಪಕಾರ. ನಾವು ಅವರನ್ನು ನಮ್ಮ ಇಷ್ಟಾರ್ಥಗಳನ್ನು ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅವರನ್ನು ಆರಾಧನೆ ಮಾಡೋದು ಬೇರೆ. ಆದರೆ ಅವರು ಮುಖ್ಯವಾಗಿ
ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ ಅವರ ಸ್ತೋತ್ರ ಹೇಳುತ್ತೆ. ವೇದಶಾಸ್ತ್ರಾರ್ಥ ಜ್ಞಾನವನ್ನು ನಾವು ಮುಖ್ಯವಾಗಿ ಬಯಸಬೇಕಾದದ್ದು. ಅದನ್ನು ಯಾರು ಬಯಸ್ತಾರೆ ಅವರು ಅದನ್ನು ಪಡೆಯಬೇಕಾಗಿದ್ದರೆ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿದರೆ ಆಗ ನಿಮಗೆ ಆ ವೇದಾಂತ ಶಾಸ್ತ್ರದ ಅಧ್ಯಯನದ ಬೇಕಾದ ಜ್ಞಾನ ನಿಮಗೆ ಲಭ್ಯವಾಗುತ್ತೆ ಅನ್ನೋದನ್ನು ಅವರ ಸ್ತೋತ್ರದಲ್ಲಿ ಹೇಳ್ತಾರೆ. ನಾವು ಯಾವ್ಯಾವುದನ್ನು ಕೇಳ್ತೇನೆ ಎಲ್ಲ ನಾವು ಟೆಂಪ್ರವರಿ ಆದದ್ದನ್ನೇ ಕೇಳೋದು ಅವ್ರ ಮುಂದೆ. ಟೆಂಪ್ರವರಿ ಆದದ್ದನ್ನು ಎಷ್ಟೆಷ್ಟು ಕೇಳ್ತೇವೋ ಅಷ್ಟಷ್ಟು ನಮಗೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಇನ್ನೇನು ಲಾಭ ಇಲ್ಲ ಅದರಿಂದ. ಆದ್ದರಿಂದ ಅದನ್ನು ಕೇಳದೆ ಶಾಶ್ವತವಾದದ್ದನ್ನು ಕೇಳಬೇಕು ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ತಿಳಿಸಿಕೊಡ್ತಾರೆ. ಅವರ ಮಹಿಮೆ ಒಳಗೆ ಒಂದು ಘಟನೆ ಬರುತ್ತೆ. ಒಬ್ಬರು ದೊಡ್ಡ ವಿದ್ವಾಂಸರು ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಬೇಕು ಅಂತ ಹೋದರು. ಅನೇಕ ಜನ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಾರೆ, ಹೆಜ್ಜೆ ನಮಸ್ಕಾರ ಹಾಕ್ತಾರೆ, ಇದೆಲ್ಲ ಸೇವೆಗಳು ನೋಡ್ತಾ ಇದ್ರು. ಅವರು ಅಂದ್ಕೊಂಡ್ರು ಇದೆಲ್ಲ ನಮ್ಮ ಸೇವೆಗಳು ಪಾಪ ಹೆಚ್ಚು ತಿಳುವಳಿಕೆ ಇದ್ದದ್ದವರು ಮಾಡ್ತಾರೆ. ನಾನು ಅವರ ಗ್ರಂಥಗಳನ್ನು ಓದಿದವನು, ನಾನು ಬರೀ ಇದೇ ಸೇವೆ ಮಾಡಿದ್ರೆ ಏನು ಉಪಯೋಗ? ಅವ್ರ ಮುಂದೆ ಕೂತು ಶಾಸ್ತ್ರವನ್ನು ನಾನು ಪಾರಾಯಣ ಮಾಡ್ತೀನಿ, ಅದು ರಾಘವೇಂದ್ರ ಸ್ವಾಮಿಗಳಿಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳಿ ಅವ್ರ ಮುಂದೆ ದಿನ ಕೂತ್ಕೊಂಡು ಪಾರಾಯಣ ಮಾಡ್ತಾಯಿದ್ರು. ಆದರೆ ಈ ಪ್ರದಕ್ಷಿಣೆ ನಮಸ್ಕಾರ ಹಾಕಿದವ್ರಿಗೆಲ್ಲ 3 ದಿವಸಕ್ಕೆ 5 ದಿವಸಕ್ಕೆ ಫಲ ಸಿಗ್ತಾಯಿದ್ದು. ಹಾಗೆ ಕನಸ್ಬಿಟ್ಟು ಹೀಗೆ ಕನಸ್ಬಿಟ್ಟು ಹೇಳ್ಕೊಂಡು ಹೊರಡ್ತಾಯಿದ್ರು. ಇವರಿಗೆ 3 ತಿಂಗಳಾದರೂ ಏನೂ ಸ್ವಪ್ನವೂ ಬೀಳಲಿಲ್ಲ, ಏನೂ ಫಲವೂ ಕೊಡಲಿಲ್ಲ. ಇವ್ರಿಗೂ ಪಾಪ ಸೋತೋದ್ರು. ಏನೋ ಇಷ್ಟ ಆಗತ್ತೆ ಅಂತ ನಾವು 3 ತಿಂಗಳು ಪಾರಾಯಣ ಮಾಡ್ತಾ ಕೂತ್ಕೊಂಡ್ರೆ 3 ದಿವಸಕ್ಕೆಲ್ಲ ಅನುಗ್ರಹ ಮಾಡಿ ಕಳಿಸ್ತಾರೆ ಅವ್ರಿಗೆ, ನಮಗೆ 3 ತಿಂಗಳಾದರೂ ಕಳಿಸೇ ಇಲ್ಲ ಅಂತ ಒಂದು ದಿವಸ ಬೇಜಾರು ಮಾಡ್ಕೊಂಡಿರುತ್ತೆ. ಆವಾಗ ಸ್ವಪ್ನದಲ್ಲಿ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ದೇಹ ದಂಡಿಸಿ ಸೇವೆ ಮಾಡೋರೆಲ್ಲ ಬಹಳ ಜನ ಬರ್ತಾರಪ್ಪ, ಅವ್ರ ಕಷ್ಟ ನೋಡಲಾರ್ದೆ ಬೇಗ ಕೊಟ್ಟು ಕಳಿಸ್ಬಿಡ್ತೇನೆ ಅವರನ್ನು. ನನ್ನ ಹತ್ರ ಬಂದು ಶಾಸ್ತ್ರ ಪಾರಾಯಣ ಮಾಡ್ತಾ ಸೇವೆ ಮಾಡೋದು ಬಹಳ ಅಪರೂಪ. ನಿನಗೂ 3 ದಿವಸ ಕೊಟ್ಟು ಹೊರಡೋಗ್ತೀನಿ. ಏನೋ ಕಿವಿಗೆ ಬಹಳ ಸಂತೋಷವಾಗ್ತದೆ, ಶಾಸ್ತ್ರ ಪಾರಾಯಣ ಮಾಡ್ತಾ ಕೂತಿದ್ದಿ, ಹಿತವಾಗಿದೆ ಅಂತ ಕೂಡಿಸ್ಕೊಂಡೇನು, ಯಾಕೆ ಸಿಟ್ಟು ಮಾಡ್ಕೊಳ್ತೀನಿ ಅಂತ ಅವ್ರಿಗೆ ಸ್ವಪ್ನದಲ್ಲಿ ಹೇಳಿದರು. ಹಾಗೆ ಆ ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ ಖುಷಿಯಾಗೋದು. ಅವರ ಜ್ಞಾನಕ್ಕೋಸ್ಕರವೇ ಬಂದವರಾದ್ದರಿಂದ ಜ್ಞಾನ ಮಾರ್ಗ ಅವರಿಗೆ ಬಹಳ ಖುಷಿಯಾಗುತ್ತೆ. ಹಾಗಾದರೆ ನಾವು ಏನು ಸೇವೆ ಮಾಡಿದ್ರೆ ನಮ್ಮನ್ನು ಬೈದು ಗದರಿಸ್ಬೇಕು ಅವರು. ನಿಮಗೆಲ್ಲ ನಾನು ಇದು ಕೆಲಸ ಕೊಡಿ, ಮಕ್ಕಳು ಕೊಡಿ, ಮದುವೆ ಕೊಡಿ ಎಲ್ಲ ಕೇಳ್ಕೊಂಡು ಬರ್ತೀರಿ, ಇದೆಲ್ಲ ಕೊಡೋಲ್ಲ ನಾನು, ಬರೀ ಜ್ಞಾನ ಮೋಕ್ಷ ಎರಡೇ ಕೊಡೋದು, ಎಲ್ಲರೂ ಯಾರು ಬರ್ಕೊಡೋದಿಲ್ಲ ಅಂತ ಒಂದು ಕಂಡೀಷನ್ ಹಾಕ್ಬೋದಿತ್ತು ಅವ್ರು ಹಾಕಲಿಲ್ಲ. ಯಾಕೆಂದರೆ ಅಕಸ್ಮಾತ್ ಆ ಕಂಡೀಷನ್ ಹಾಕಿದರೆ ಇವರು ಕೇಳೋದು ಬಿಡಲ್ಲ, ಕೇಳೋದಕ್ಕೆ ಬೇರೆ ಕಡೆ ಹೋಗ್ತಾರೆ. ಅದು ಎಲ್ಲೆಲ್ಲೋ ಹೋಗಿ ಯಾರ್ಯಾರೋ ಕಾಲು ಹಿಡ್ಕೋತಾರೆ ಟಿ ವಿ ಅಡ್ವರ್ಟೈಸ್ ನೋಡಿಕೊಂಡು, ಅಲ್ಲಿಗೆಲ್ಲ ಹೋಗಿ ಹಾಳಾಗೋ ಬದಲು ಇಲ್ಲಿಗೆ ಬರಲಿ. ಸದ್ಯಕ್ಕೆ ಈ ಜನ್ಮಕ್ಕೆ ನಾನು ಹತ್ತಿರ ಬರೋದು ಅಭ್ಯಾಸ ಆಗಲಿ, ಬರೋ ಜನ್ಮಕ್ಕೆ ಇದು ಕೇಳಬಾರ್ದು ಅನ್ನೋ ಬುದ್ಧಿ ಕೊಡ್ತೇನೆ, ಆಮೇಲೆ ಅವರು ಉದ್ಧಾರ ಆಗ್ತಾರೆ. ಮೊದಲು ಹತ್ತಿರ ಬರೋದು ಕಲ್ತ್ಕೋಬೇಕು. ಮಕ್ಕಳು ಹತ್ತಿರ ಬರದೇ ಇದ್ದಾಗ ಅವ್ರಿಗೇನಾದ್ರು ಒಂದು ಚಾಕ್ಲೇಟ್ ತೋರಿಸ್ತೇವೆ, ಅಂತ ಒಂದು ಅಭಿಮಾನ ಪ್ರೀತಿ ಬೆಳೆಸ್ಕೋತೀವಿ. ಆ ಮಕ್ಕಳು ಅದರ ಆಸೆಗೆ ಹತ್ತಿರ ಬಂದಾಗ ಆ ಮಕ್ಕಳಿಗೆ ಏನು ಹೇಳಬೇಕು ಅದನ್ನು ಹೇಳ್ಕೊಡ್ತೇವೆ. ಹಾಗೆ ಡಾಕ್ಟ್ರು ಕಹಿ ಔಷಧಿ ಕೊಟ್ಟಾಗ ಮಕ್ಕಳು ತೊಗೊಳ್ಳಲ್ಲ ಅಂತ ಹೇಳಿ ಆ ಮಕ್ಕಳಿಗೆ ಸಿಹಿ ಕೊಟ್ಟು ಆಮೇಲೆ ಕಹಿ ಔಷಧಿ ಕೊಡ್ತಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಅವ್ರು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅಂದರೆ ಅವ್ರು ಕೇಳಬೇಕು ಅಂತ ಅರೋದು ಇನ್ನೇನೋ ಇದೆ ಕೊಡೋದು, ಅದಕ್ಕೆ ನಾವು ಹೋಗಲ್ಲ. ಅದಕ್ಕೋಸ್ಕರ ಇದನ್ನು ಕೊಟ್ಟು ಆಸೆ ಹುಟ್ಟಿಸಿ ನಮ್ಮನ್ನು ಹತ್ತಿರ ಕರೆಸ್ಕೊತಾರೆ. ಆಮೇಲೆ ನಮಗೆ ಅರ್ಥ ಆಗುತ್ತೆ, ಇವು ಅಂಥ ಗುರುಗಳು ಹೋಗಿ ಇದನ್ನು ಕೇಳಿದೋ ನಾವು. ಅದಕ್ಕೆ ಒಬ್ಬ ದಾಸರು ಹೇಳ್ತಾರೆ, ಕಲ್ಪವೃಕ್ಷಕ್ಕೆ ಹೋಗಿ ಸೇವೆ ಮಾಡಿದಂತೆ. ಏನು ಬೇಕಪ್ಪ ಅಂತ ಕೇಳಿದ್ರೆ, ಏನಿಲ್ಲ ಸ್ವಲ್ಪ ನಿನ್ನ ಮರದ ತೊಗೊಂಡೇ ಕೊಡು, ಮನೆಯಲ್ಲಿ ಒಬ್ಬ ಒಲೆಯುರಿ ಹಾಕಬೇಕು ಅಂತ ಕೇಳಿದ್ರು. ಒಲೆಯುರಿ ಹಾಕೋಕ್ಕೆ ಕಟ್ಟಿಗೆ ಸಿಗೋಕ್ಕೆ ನಿನಗೆ ನಿಮ್ಮ ಮನೆ ಮುಂದೆನೇ ಮರ ಇದೆ, ಅದಕ್ಕೆ ಕೇಳೋಕ್ಕೆ ಕಲ್ಪವೃಕ್ಷದ ಹತ್ರ ಬರಬೇಕಾ? ಹಾಗೆ ಅಂತ ಆ ರೀತಿ ಆಗುತ್ತೆ. ಹಾಗಾಗಬಾರ್ದು. ಅದಕ್ಕೋಸ್ಕರವಾಗಿ ಆ ಎಚ್ಚರ ನಮಗೆ ಇಟ್ಕೊಳ್ಬೇಕು ಅನ್ನೋದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ದೊಡ್ಡ ತತ್ವಜ್ಞಾನವನ್ನು ಜಗತ್ತಿಗೆ ಕೊಡಲಿಕ್ಕೆ ಬಂದವರು. ಬೇಕಾದಷ್ಟು ಗ್ರಂಥವನ್ನು ರಚನೆ ಮಾಡಿ ಅದು ತುಂಬ ಪಂಡಿತರಿಗೆ ಅರ್ಥವಾಗುವ ಗ್ರಂಥಗಳನ್ನು ಬರೆದಿದ್ದಾರೆ. ಸಾಮಾನ್ಯ ಸಜ್ಜನರಿಗೂ ಕೂಡ ರಾಮದೇವರ ಚರಿತ್ರೆ, ಕೃಷ್ಣನ ಚರಿತ್ರೆಗಳು ಅದೆಲ್ಲ ಅರ್ಥವಾಗಲಿ ಅಂತ ಹೇಳಿ ಮಹಾಭಾರತದ ಕಥೆಗಳು ಅದನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳನ್ನು ಈ ಕಾವ್ಯ ರಚನೆ ಮಾಡಬೇಕಾದ್ರೆ ಸ್ಮರಣೆ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ಜ್ಞಾನ ಬರುತ್ತೆ ಅಂತ ಕವಿಗಳು ಅದನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ಅನಂತರ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಹುಟ್ಟು ಮೂಕಾಗಿರಬಹುದು, ಆದರೆ ರಾಘವೇಂದ್ರ ಸ್ವಾಮಿಗಳಿಗೆ ಶರಣಾದರೆ ಅವನು ಮುಕುಂದ ಶಯನ ಆಗ್ತಾನೆ. ಹಾಗಂದ್ರೆ ಏನರ್ಥ? ಮುಕುಂದ ಶಯನ ಅಂದರೆ ಭಗವಂತನ ಹಾಸಿಗೆ ಅಂದರೆ ಏನರ್ಥ? ಭಗವಂತನ ಹಾಸಿಗೆ ಶೇಷದೇವರು. ಶೇಷದೇವರಿಗೆ 1000 ಹೆಡೆಗಳು, 1000 ಮುಖಗಳಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾರವರು. ಜೊತೆಯಲ್ಲಿ ಏನೇ ಪ್ರವಚನ ಮಾಡಬೇಕಾದ್ರೆ, ವ್ಯಾಖ್ಯಾನ ಮಾಡಬೇಕಾದ್ರೆ ಶೇಷದೇವರ ಅನುಗ್ರಹ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಗರುಡ ಶೇಷ ರುದ್ರರು 3 ಜನ ಮನೋಭಿಮಾನಿಗಳು.
ಒಬ್ಬೊಬ್ಬರು ಕೆಲವರು ಇಂಜಿನಿಯರು ಓದೋ ಗ್ರಂಥಗಳಿಗೆ ಬುದ್ಧಿ ಕೊಡೋರು, ಕೆಲವರು ಶಾಸ್ತ್ರ ಓದೋಕ್ಕೆ ಬುದ್ಧಿ ಕೊಡೋರು, ಹೀಗೆಲ್ಲ ವಿಂಗಡಣೆ ಮಾಡಿದ್ದಾರೆ. ಅದಕ್ಕೆ ಶೇಷದೇವರು ವಿಶೇಷವಾಗಿ ಶಾಸ್ತ್ರ ವ್ಯಾಖ್ಯಾನ ಮಾಡಲಿಕ್ಕೆ ಅನುಗ್ರಹ ಮಾಡ್ತಕ್ಕ ದೇವತೆಯವರು. ಹಾಗಾಗಿ ಹುಟ್ಟು ಮೂಕನಾದವನು ಶಾಸ್ತ್ರ ಪ್ರವಚನ ಮಾಡುವಂತಹ ಭಾಗ್ಯವನ್ನು ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಅರ್ಥ. ಹಾಗೆ ಏನೂ ಇಲ್ಲದೆ ಇರುವ ಕಡು ಬಡವ ಅವನು ರಾಯರಿಗೆ ಶರಣಾದರೆ ಅವನು ರಾಜರಾಜನಾಗ್ತಾನೆ. ರಾಜರಾಜ ಅಂದರೆ ಕುಬೇರ ಅಂತ ಅರ್ಥ. ಅಂತಹ ಶ್ರೀಮಂತನಾಗ್ತಾನೆ ಅನ್ನೋದು ರಾಘವೇಂದ್ರ ಸ್ವಾಮಿಗಳ ಮಹಿಮೆ. ಅಂತಹ ರಾಘವೇಂದ್ರ ಸ್ವಾಮಿಗಳನ್ನು ನಾನು ಆಶ್ರಯಿಸ್ತೇನೆ ಹಾಗೆ ಅಂತ ಇದ್ದಾರೆ. ನಾವೇ ಕಣ್ಣಾರೆ ಕಂಡ ಒಂದು ಘಟನೆ ಅಂತಂದರೆ ನಮ್ಮ ಹನುಮಂತನಗರದಲ್ಲಿ ಕಲ್ಯಾಣಿ ರಾಘವೇಂದ್ರ ಸ್ವಾಮಿಗಳ ಮಠ ಅಂತಿದೆ. ನಾವು ಚಿಕ್ಕವರಿದ್ದಾಗ ಪೇಜಾವರ ಶ್ರೀಪಾದಂಗಳವರ ಗುರುಗಳು ವಿದ್ಯಾಮಾನ್ಯ ತೀರ್ಥರು ಅಂತ, ಅಲ್ಲಿಗೆ ಅವರು ಒಬ್ಬ ದೊಡ್ಡ ಪಕ್ಕದಲ್ಲಿ ದೊಡ್ಡ ಫ್ಯಾಕ್ಟ್ರಿ ಇದೆ, ಅದರ ಓನರ್ ಅವ್ರ ಮಗ ನೋಡೋಕ್ಕೆ ಬಹಳ ಸುಂದರವಾಗಿದ್ದಾನೆ ಪಾಪ. ಆದರೆ ಹುಟ್ಟು ಮೂಕ, ಮಾತೇ ಬರಲ್ಲ ಅವನಿಗೆ. ಅವರು ರಾಘವೇಂದ್ರ ಸ್ವಾಮಿ ಇವರು ವಿದ್ಯಾಮಾನ್ಯ ತೀರ್ಥರು ಅಂತ ಅವರ ಹೆಸರು. ಅವರು ಬೆಳಗ್ಗೆ ಪ್ರತಿನಿತ್ಯ ಮುಳುಗಿ ಸ್ನಾನ ಮಾಡೋದು ನಿಯಮ ಇಟ್ಕೊಂಡಿದ್ರು. ಹಾಗಾಗಿ ಅಲ್ಲಿ ದೊಡ್ಡ ಬಾವಿ ಇತ್ತು. ಹಾಗಾಗಿ ಪ್ರತಿನಿತ್ಯ ಮುಳುಗಿ ಸ್ನಾನ ಮಾಡೋದಕ್ಕೋಸ್ಕರವಾಗಿ ಪೇಜಾವರ ಸ್ವಾಮಿಗಳು ಅವರ ಗುರುಗಳು ಇಬ್ಬರು ದಿನ ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಆನೀಗ ಮುಗಿಸ್ಕೊಂಡು ಬರೋರು. ಹಾಗೆ ಬಂದಾಗ ನಮ್ಮ ಮಗನಿಗೆ ಮಾತು ಬರ್ತಾ ಇಲ್ಲ ಹಾಗೆ ಅಂತ ಒಬ್ಬರು ಆ ಮಗನ ಕರ್ಕೊಂಡು ಬಂದರು. ಅವರು 48 ದಿವಸ ನಾನು ಇಲ್ಲೇ ಇರ್ತೇನೆ, ದಿನ ಬರಲಿ ಹಾಗೆ ಅಂತಂದರು. ದಿನ ಅವರು ಜಪ ಮಾಡಿ ಅಭಿಷೇಕ ಮಾಡಿ ಆ ತೀರ್ಥ ಕೊಡ್ತಾಯಿದ್ರು. ಆಮೇಲೆ 48 ದಿವಸ ಆದಮೇಲೆ ಅವನ ಬಾಯಿಯಲ್ಲಿ ಪೂಜ್ಯ ರಾಘವೇಂದ್ರ ಪೂರ್ತಿ ಶ್ಲೋಕ ಹೇಳಿಸಿದ್ರು. ಅದು ನಾವು ಆ ಹುಡುಗನ ಕಣ್ಣಾರೆ ಕಂಡವರು. ನಾವು ಒಂದು 15 ವರ್ಷ ಹುಡುಗರಾಗಿದ್ದಾಗ ಅದನ್ನು ಕಣ್ಣಾರೆ ಕಂಡವರು. ಹಾಗೆ ಅವನು ಸ್ವಲ್ಪ ದಿವಸ ಆಮೇಲೆ 30 ದಿವಸ ಆದಮೇಲೆ ಅಮ್ಮನ ಶುರು ಮಾಡ್ದ, ಅಪ್ಪನ ಶುರು ಮಾಡ್ದ. ಕೊನೆ ಒಳಗೆ ರಾಘವೇಂದ್ರ ಬೃಂದಾವನ ಮುಂದೆ ಕೂತ್ಕೊಂಡವರು ಮಂತ್ರಿಸಿ ನೀರು ಕೊಡೋರು. ಆ ಪೂಜ್ಯ ರಾಘವೇಂದ್ರ ಶ್ಲೋಕ ಹೇಳಿಕೊಟ್ರು. 48 ದಿವಸ ಆದಮೇಲೆ ಅವನ ಶ್ಲೋಕ ಹೇಳೋಷ್ಟು ಅವನ ಬಾಯಿ ತಿರುಗಿತು. ಹೀಗೆ ಅಂದರೆ ರಾಯರ ಅನುಗ್ರಹ ಆದರೆ ಸುಮ್ಮನೆ ಏನೋ ಕೊಂಡಾಡ್ತಾರೆ ಅಂತಲ್ಲ, ಅದು ನಿಜ ಅನ್ನೋದನ್ನು ನಾವು ಕಣ್ಣಾರೆ ಕಂಡವರು. ಹಾಗೆ ಆ ಮೂಕನಾದವನು ಆ ಆಚಾರ್ಯರ ಶಾಸ್ತ್ರವನ್ನು ಓದುವಂತಹ ಬುದ್ಧಿವಂತಿಕೆಯನ್ನು ಪಡಿತಾನೆ, ಬಡವನಾದವನು ಶ್ರೀಮಂತಿಕೆಯನ್ನು ಪಡಿತಾನೆ. ಅಂಥದ್ದು ರಾಘವೇಂದ್ರ ಸ್ವಾಮಿಗಳ ವಿಶೇಷ. ಅವರನ್ನು ನಾನು ಆಶ್ರಯಿಸ್ತೇನೆ ಅಂತ ಕವಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಂತರ ಅವರ ತಂದೆ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ತಮ್ಮ ತಂದೆಯನ್ನು ನಮಸ್ಕಾರ ಮಾಡ್ತಾರೆ. ಪ್ರಸಾದ್ಯ ನರಪಂಚಾಸ್ಯಂ ಪ್ರಾಪ್ತಂ ವೈದುಷ್ಯಮದ್ಭುತಂ ಏನ ಲಕ್ಷ್ಮೀ ನರಸಿಂಹೇನ ತಾತಪಾದಂ ತಮಾಶ್ರೇ. ನರಸಿಂಹದೇವರನ್ನು ಆರಾಧನೆ ಮಾಡಿ ಯಾರು ಅದ್ಭುತವಾದ ಪಾಂಡಿತ್ಯವನ್ನು ಪಡೆದರೋ ಅಂತಹ ನಮ್ಮ ತಂದೆಯವರಾದ ಲಕ್ಷ್ಮೀ ನರಸಿಂಹಾಚಾರ್ಯರನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ ಇದ್ದಾರೆ. ಯಾಕೆಂದರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ. ಹಾಗಾಗಿ ತಂದೆ ತಾಯಿಗಳನ್ನು ಮತ್ತು ಗುರುಗಳನ್ನು ನಾವು ನಮಸ್ಕಾರ ಮಾಡದೆ ಅವರನ್ನು ತಿರಸ್ಕಾರ ಮಾಡಿ ಯಾವ ಒಳ್ಳೆಯ ಕೆಲಸಕ್ಕೆ ಹೋದರೂ ಕೈಗೂಡಲ್ಲ. ಆಗ ತಮ್ಮ ತಂದೆಯ ವಿದ್ವಾಂಸರು ಹೌದು, ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿ ಪಾಠ ಹೇಳಿದಂತಹ ಮಹಾಮಹಿಮರವರು. ಆದ್ದರಿಂದ ಅವರನ್ನು ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಯಾಕೆ ನಾನು ಈ ರಾಘವೇಂದ್ರ ವಿಜಯ ಅನ್ನುವ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೇನೆ ಅಂತಂದರೆ, ಪ್ರಾಪ್ತ ಅನ್ಯನುತಿ ಪಾಪೌಘ ರಸನಾಂ ಪಾವಯಾಮ್ಯಹಂ ಗುರುವಂತರಿಯಾಮಿ ಭಗವತ್ ಸ್ತುತಿ ಗಂಗಾಂಬು ಮಜ್ಜನಾಥ್. ನಾವು ಯಾರ್ಯಾರನ್ನು ಹಾಡಿ ಹೊಗಳ್ತಾ ಇರ್ತೇವೆ, ಯಾರ್ಯಾರನ್ನು ಹಾಡಿ ಹೊಗಳಿ ನಮ್ಮ ನಾಲಿಗೆ ಕಲುಷಿತವಾಗಿರುತ್ತೆ. ಆ ನಾಲಿಗೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಕೊಂಡಾಡಿದರೆ ನಾಲಿಗೆ ಪವಿತ್ರ ಆಗುತ್ತೆ. ಹಾಗಾಗಿ ಬೇರೆ ಬೇರೆಯವರನ್ನು ಸ್ತೋತ್ರ ಮಾಡಿ ಕಲುಷಿತವಾದ ನಾಲಿಗೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಭಗವಂತನನ್ನು ಸ್ತೋತ್ರ ಮಾಡೋ ಮೂಲಕ ಅದನ್ನು ಪಾವನಗೊಳಿಸ್ಕೊಳ್ತೇನೆ. ಅದಕ್ಕೆ ನಾನು ಈ ಚರಿತ್ರೆ ಬರಿತಾ ಇದ್ದೇನೆ ಅಂತ ಹೇಳ್ತಾರೆ. ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತಾರೆ. ಯಾಕೆ ಹೇಳ್ತಾರೆ ಅಂದರೆ, ನಾವು ಹೊಟ್ಟೆಪಾಡಿಗೋಸ್ಕರ ಯಾರ್ಯಾರನ್ನೂ ಹಾಡು ಹೊಗಳಿರ್ತೇವೆ. ಆಫೀಸ್ಗೆ ಹೋದಾಗ ಯಾರನ್ನೂ ಹೊಗಳ್ತೇವೆ, ನೀವೇ ಇಂದ್ರ ಚಂದ್ರ ಅಂತ ಇರ್ತೇವೆ, ಏನೇನೋ ಮಾಡ್ತಾ ಇರ್ತೇವೆ. ಯಾರ್ಯಾರನ್ನು ಕೆಲಸಕ್ಕೆ ಬಾರದೇ ಇದ್ದವ್ರನ್ನ ಸ್ತೋತ್ರ ಮಾಡಿ ಮಾಡಿ ನಮ್ಮ ನಾಲಿಗೆ ಪಾಪ ಸಂಪಾದನೆ ಮಾಡಿರ್ತೇವೆ. ಆ ಪಾಪ ಪರಿಹಾರ ಆಗಬೇಕಾಗಿದ್ದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಹಾಗೆ ರಾಘವೇಂದ್ರ ಸ್ವಾಮಿ ಸ್ತೋತ್ರ ಅದನ್ನೆಲ್ಲ ನಾವು ಪಾರಾಯಣ ಮಾಡಿದ್ರೆ ಆಗ ಆ ಪಾಪಗಳು ಪರಿಹಾರ ಆಗುತ್ತೆ. ಅದನ್ನೇ ಇವರು ಹೇಳ್ತಾ ಇದ್ದಾರೆ. ಬೇರೆಯವರನ್ನು ಸ್ತೋತ್ರ ಮಾಡಿ ಬಂದ ಪಾಪವನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಭಗವಂತನನ್ನು ಸ್ತೋತ್ರ ಮಾಡಿ ನಾನು ನನ್ನ ನಾಲಿಗೆಯನ್ನು ಶುದ್ಧಿಗೊಳಿಸ್ಕೊಳ್ತೇನೆ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ಕಲೆಯೇ ಕವನಂ ಕಿಂಚಿತ್ ಕವೀನಾಂ ಸಹವಾಸತಃ ಸಹಕಾರದೃ ಸಾನ್ನಿಧ್ಯಾತ್ ನಿಂಬದ್ರಿವ ಸೌರಭಂ. ಸಾಮಾನ್ಯವಾಗಿ ಕವಿಗಳು ತಮ್ಮ ಗ್ರಂಥ ರಚನೆಯ ಆರಂಭದಲ್ಲಿ
ತಮ್ಮ ಅಹಂಕಾರವನ್ನು ಖಂಡಿಸ್ಕೊಳ್ತಾರೆ. ನಾನು ದೊಡ್ಡ ಕವಿ, ದೊಡ್ಡ ವಿದ್ವಾಂಸ ಅನ್ನೋ ಹಮ್ಮಿನಿಂದ ನಾನು ಬರಿತಾ ಇಲ್ಲ ಹಾಗೆ ಅಂತ ಅದನ್ನು ಅವರು ನಿವೇದನೆ ಮಾಡ್ಕೊಳ್ತಾರೆ. ಹಾಗೆ ಇವರು ಕೂಡ ಕವಿಗಳ ಸಹವಾಸ, ನನ್ನ ಸುತ್ತಲೂ ಕವಿಗಳಿರೋದ್ರಿಂದ ಅವರ ಸಹವಾಸದಿಂದ ಕವಿತೆಯ ಒಂದು ಸ್ಫೂರ್ತಿ ಬಂದು ಬರಿತಾ ಇದ್ದೇನೆ. ಅಲ್ಲ, ನಿಮ್ಮ ಸುತ್ತಲೂ ಕವಿಗಳಿದ್ದರೆ ನೀವು ಕವಿಗಳಾಗ್ಬಿಡ್ತೀರಾ ಅಂದರೆ ಆಗ್ತೇವೆ. ಯಾಕೆಂದರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಎಲ್ಲ ಮಾವಿನ ಮರದ ಸುತ್ತಲೂ ಮಾವಿನ ಮರ ಇದ್ದರೆ ಅದರ ಮಧ್ಯದಲ್ಲಿರೋ ಬೇವಿನ ಮರಕ್ಕೂ ಸ್ವಲ್ಪ ಸಿಹಿ ವಾಸನೆ ಬಂದ್ಬಿಡುತ್ತೆ. ಆ ಮಾವಿನ ಮರದಿಂದ ಏನು ಸುಗಂಧ ಬರುತ್ತೆ, ಆ ಸುತ್ತಲೂ ಮಾವಿನ ಮರ ಇದ್ದು ಮಧ್ಯೆ ಒಂದು ಬೇವಿನ ಮರ ಇದ್ದರೆ ಆ ಬೇವಿನ ಮರದಿಂದಲೂ ಕೂಡ ಆ ಮಾವಿನ ಮರದ ಸುಗಂಧ ವಾಸನೆ ಬಂದ್ಬಿಡುತ್ತೆ ಸಹವಾಸದಿಂದ. ಹಾಗೆ ಆ ಕವಿಗಳ ಸಹವಾಸದ ಪ್ರಭಾವದಿಂದ ನನ್ನ ನಾಲಿಗೆ ಒಳಗೆ ಈ ಕವಿತೆಯ ಸ್ಫೂರ್ತಿ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ದೃಷ್ಟಂ ಗುರು ಪ್ರಸಾದನಂ ಅದೃಷ್ಟಂಚ ಫಲಂ ಕೃತೆ ಯಥಾ ಸೃಷ್ಟಕೃತೋ ಬ್ರಹ್ಮಸೂತ್ರಾದ್ಯ ಸೂತ್ರಾತಿ ಪ್ರಣವಸ್ಯ ಚ. ಈ ಕಾವ್ಯಕ್ಕೆ 2 ಫಲ. ಒಂದು ಕಣ್ಣಿಗೆ ಕಾಣುವ ಫಲ, ಇನ್ನೊಂದು ಕಣ್ಣಿಗೆ ಕಾಣದೇ ಇರೋ ಫಲ. ದೃಷ್ಟ ಫಲ, ಅದೃಷ್ಟ ಫಲ ಅಂತಾರೆ. ಕಣ್ಣಿಗೆ ಕಾಣುವ ಫಲ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಗುತ್ತೆ, ಇಷ್ಟಾರ್ಥ ನೆರವೇರುತ್ತೆ. ಕಣ್ಣಿಗೆ ಕಾಣಿಸ್ದೇ ಇರೋ ಫಲ ಅಂದರೆ ಈ ಗುರುಗಳನ್ನು ಸ್ತೋತ್ರ ಮಾಡಿದ್ರಿಂದ ಪುಣ್ಯ ಸಂಪಾದನೆ ಆಗುತ್ತೆ. ಅದರಿಂದ ನಾವು ಒಳಿತನ ಪಡೆಯೋದಕ್ಕೆ ಸಾಧ್ಯ. ಹೀಗೆ ದೃಷ್ಟ ಅದೃಷ್ಟ, ಕಾಣುವ ಕಾಣದೇ ಇರುವ 2 ಪ್ರಯೋಜನವನ್ನು ಈ ಕಾವ್ಯದಿಂದ ನಾವು ಪಡೆಯಬಹುದಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಗುರುಗಳ ದೇವರ ಸ್ತೋತ್ರ ಮಾಡಿ, ಈ ಗುರುಗಳ ಸ್ತೋತ್ರ ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದರೆ ಗುರುಗಳ ಗುರಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದಾಸರು ಹೇಳ್ತಾರೆ. ಅದಕ್ಕೆ ನಾವು ಮೊದಲು ಶ್ರೀ ಗುರುಭ್ಯೋ ನಮಃ, ಆಮೇಲೆ ಹರಿ ಓಂ ಅಂತೀವಿ ನಾವು. ಹರಿ ದೊಡ್ಡವನಲ್ವಾ, ಮೊದಲು ಹರಿ ಓಂ ಆಮೇಲೆ ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ಬೇಕಲ್ವ ಅಂತಂದರೆ ಹರಿ ದೊಡ್ಡವನು, ಆದರೆ ಅವನು ಸಿಗೋದು ಗುರುಗಳ ಮೂಲಕ. ಆದ್ದರಿಂದ ಮೊದಲು ಗುರುಭ್ಯೋ ನಮಃ ಆಮೇಲೆ ಹರಿ ಓಂ ಅಂತ ಹೇಳೋ ಪದ್ಧತಿ ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ಅಂತಂದರೆ ಒಬ್ಬ ರೈಕುವ ಅಂತ ಒಬ್ಬ ಮುನಿಗಳಿದ್ದರು. ಆ ರೈಕುವ ಮುನಿಗಳು ಪ್ರಚಂಡ ವಿದ್ವಾಂಸರು. ಅವರ ಎಲ್ಲ ಕಡೆ ಅವರಿಗೆ ಮನ್ನಣೆ ಸಿಗ್ತಾ ಇರುತ್ತೆ. ಅವರ ಮಕ್ಕಳಿಗೂ ಕೂಡ ಮನ್ನಣೆ ಸಿಗ್ತವರು ಒಳ್ಳೆಯ ವಿದ್ವಾಂಸರು. ಅವರ ಜೊತೆ ಸ್ನೇಹಿತರು ಇನ್ನೊಬ್ಬರು ಇರ್ತಾರೆ. ಅವರಿಗೆ ಅವರು ಅಷ್ಟು ಪಂಡಿತರಲ್ಲ, ಆದರೂ ಕೂಡ ತಮ್ಮ ಗೆಳೆಯನ ಪಾಂಡಿತ್ಯವನ್ನು ಸಂತೋಷ ಪಡುವಂಥ ಸಹೃದಯತೆ ಇತ್ತು ಅವರಿಗೆ. ಆದರೆ ಇವ್ರ ಮಕ್ಕಳಿಗೆ ಅವರು ಮಹಾಪಂಡಿತರು, ಅವ್ರ ಮಕ್ಕಳಿಗೆಲ್ಲ ಲೋಕದಲ್ಲಿ ಪ್ರಶಂಸೆ ಸಿಗುತ್ತೆ, ನಮಗೇನು ಸಿಗಲ್ಲ ಅಂಥೇಳಿ ನಾನು ತಪಸ್ಸು ಮಾಡಿ ಅವರನ್ನು ಮೀರಿಸುವಂತಹ ಪಾಂಡಿತ್ಯ ಪಡಿಬೇಕು ಅಂತ ಒಂದು ಛಲ ಹತ್ಕೊಳ್ತು. ಅದಕ್ಕೋಸ್ಕರವಾಗಿ ತಪಸ್ಸು ಮಾಡೋದು, ವರ ಪಡೆದು. ಯಾಕಂದರೆ ಅಧ್ಯಯನ ಮಾಡಬೇಕಾದ್ರೆ ಅನೇಕ ವರ್ಷಗಳು ಬೇಕು. ಅನೇಕ ವರ್ಷಗಳು ಕೂತ್ಕೊಂಡು ಅಧ್ಯಯನ ಮಾಡಿ ಪಂಡಿತ ಆಗೋದು ಬಹಳ ನಿಧಾನದ ದಾರಿ ಅದು ಬೇಡ. ನಾನು ಶೀಘ್ರವಾಗಿ ಪಂಡಿತ ಆಗಿಬಿಡ್ಬೇಕು. ಅದಕ್ಕೆ ತಪಸ್ಸು ಮಾಡಿ ವರ ಪಡ್ಕೊಂಡ್ರೆ ಇದ್ದಕ್ಕಿದ್ದ ನಾಳೆ ಬೆಳಗ್ಗೆ ಆಗೋಷ್ಟು ನಾನು ಪಂಡಿತ ಆಗಿಬಿಡ್ತೇನೆ ಅನ್ನೋ ಚಪಲ. ಹಾಗಾಗಿ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಇಂದ್ರದೇವರು ಬರ್ತಾರೆ. ಅಲ್ಲ ಪಾಂಡಿ, ನೀನು ಪಂಡಿತ ಆಗಬೇಕಾಗಿದ್ದರೆ ತಪಸ್ಸು ಮಾಡ್ತಾ ಕೂತ್ಕೊಂಡ್ರೆ ಉಪಯೋಗ ಇಲ್ಲ. ಗುರುಕುಲಕ್ಕೆ ಹೋಗಬೇಕು, ಗುರುಗಳ ಸೇವೆ ಮಾಡಬೇಕು, ಗುರುಗಳಿಂದ ಉಪದೇಶ ಕೇಳಬೇಕು. ಸುಮ್ಮನೆ ತಪಸ್ಸು ಮಾಡ್ತಾ ಕೂತ್ರೆ ಗಡ್ಡ ಮೀಸೆ ಬೆಳೆಯುತ್ತೆ ಹೊರತು ಬುದ್ಧಿ ಬೆಳೆಯಲ್ಲಯ್ಯ. ಹೋಗಿ ಗುರುಗಳ ಹತ್ರ ಪಾಠಕ್ಕೆ ಹೋಗಿ ನೀನು ಅಂದರು. ಇವನಿಗೆ ಎಷ್ಟು ಛಲ ಅಂದರೆ, ನಿಮಗೆ ನಾನು ಪಂಡಿತ ಆಗುವ ಹಾಗೆ ವರ ಕೊಡೋಕ್ಕೆ ಶಕ್ತಿ ಇದ್ದರೆ ವರ ಕೊಡ್ರಿ, ನನ್ನನ್ನು ಡಿಸ್ಟರ್ಬ್ ಮಾಡಿಬಿಡ್ರಿ ಹೋಗಿ ನೀವು ಅಂತ ಇಂದ್ರನ ದೇವರನ್ನ ಗದರಿಸ್ದ. ಸರಿ ಇತ್ತು, ಅವರು ಅದೃಷ್ಟರಾದರು. ಆಮೇಲೆ ಹಾಗೆ ಇನ್ನೂ ಘೋರವಾದ ತಪಸ್ಸು ಮಾಡೋಕ್ಕೆ ಶುರು ಮಾಡ್ದ. ಒಂದು ದಿವಸ ಒಂದು ದೃಶ್ಯ ನೋಡ್ದ. ಅವನು ಗಂಗಾ ನದಿ ತೀರದಲ್ಲಿ ಕೂತಿದ್ದ. ಒಬ್ಬ ಹಣ್ಣು ಮುದುಕ ಬೆಳಗ್ಗೆಯಿಂದ ಸಂಜೆ ತನಕ ಆ ದಡದಲ್ಲಿರೋ ಒಂದು ಹಿಡಿ ಮರಳು ತೊಗೊಳ್ಳೋದು, ಗಂಗಾ ಪ್ರವಾಹಕ್ಕೆ ಚೆಲ್ಲೋದು, ಹೀಗೇ ಮಾಡ್ತಾಯಿದ್ದ. ಇನ್ನು ಬೆಳಗ್ಗಿನ ಸಾಯಂಕಾಲ ತನಕ ಇದನ್ನು ಗಮನಿಸ್ದ. ಸಂಜೆ ಹೋಗಿ ಕೇಳ್ದ, ಏನು ಉದ್ದೇಶ ನಿಮ್ಮದು, ಏನು ಕೆಲಸ ಮಾಡ್ತಾ ಇದ್ದೀರಿ ಅಂತ. ಅಲ್ಲಪ್ಪ, ಗಂಗಾ ಪ್ರವಾಹ ಜಾಸ್ತಿ ಇದೆ, ಈಚೆ ದಡದಿಂದ ಆಚೆ ದಡಕ್ಕೆ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ಸೇತುವೆ ನಿರ್ಮಾಣ ಮಾಡಬೇಕು ಅಂತ ನನ್ನ ಸಂಕಲ್ಪ, ಅದಕ್ಕೋಸ್ಕರ ನಾನು ಹಿಡಿ ಮಣ್ಣು ಹಾಕ್ತಾ ಇದ್ದೇನೆ ಅಂತ. ಇವನಂದ, ಈ ಪ್ರವಾಹಕ್ಕೆ ನೀನು ಹಿಡಿ ಮಣ್ಣು ಹಾಕಿದ್ರೆ ಯಾವ ಜನ್ಮಕ್ಕೆ ನೀನು ಸೇತುವೆ ನಿರ್ಮಾಣ ಆಗೋದಕ್ಕೆ ಸಾಧ್ಯ? ಈಗಲೇ ನೀ ಹಣ್ಣನ್ನು ಮುದುಕ ಎಷ್ಟು ವರ್ಷ ಅಂತ ಹಾಕ್ತೆ, ಈ ಉಪಯೋಗ ಇದ್ದರೆ ಕೆಲಸ ಬಿಟ್ಟು ಹೋಗಿ ಬೇರೆ ಕೆಲಸ ಮಾಡ್ಕೊಂಡು ಹೋಗಿ ಒಂದು ಗದರ್ದ. ಅದಕ್ಕೆ ಆ ಮುದುಕ ಹೇಳ್ದ, ಅಲ್ಲ, ಗುರುಗಳ ಹತ್ರ ಹೋಗದೇನೆ, ಪುಸ್ತಕ ಹಿಡಿದೇನೆ, ಗುರುಕುಲಕ್ಕೆ ಹೋಗದೇನೆ ಒಬ್ಬ ಪಂಡಿತ ಆಗೋದಾದರೆ ನಾನು ಒಂದೊಂದು ಹಿಡಿ ಮರಳು ಹಾಕಿ ಯಾಕೆ ಸೇತುವೆ ನಿರ್ಮಾಣ ಮಾಡಬಾರ್ದು, ನನ್ನೊಂದು ಯೋಚನೆ ಅಂತಂದ. ಆವಾಗ ಅವನಿಗೆ ಅರ್ಥ ಆಗುವ, ನನ್ನ ಪ್ರಯತ್ನ ಹೀಗೆ ಆಗ್ತಾ ಇದೆ. ಇಂದ್ರದೇವರು ಬಂದು ಬುದ್ಧಿ ಹೇಳಿದರು, ಕೇಳಲಿಲ್ಲ. ಆಮೇಲೆ ಅವರೇ ಆ ವೃದ್ಧನ ರೂಪದಲ್ಲಿ ಬಂದು ಅವನ ಪ್ರಯತ್ನ ಎಂಥದ್ದು ತೋರಿಸಿಕೊಟ್ಟು. ಕೆಲವರಿಗೆ ಥಿಯರಿ ಕ್ಲಾಸ್ ಸಾಕಾಗಲ್ಲ, ಪ್ರಾಕ್ಟಿಕಲ್ ಕ್ಲಾಸೇ ಬೇಕಾಗತ್ತೆ. ಹಾಗೆ ಒಬ್ಬೊಬ್ಬರು ಸ್ಟೂಡೆಂಟ್ ಒಂದೊಂದು ಥರ ಇರ್ತಾರೆ. ಹಾಗಾಗಿ ಥಿಯರಿ ಕ್ಲಾಸಲ್ಲಿ ಅವರು ಕೇಳಿದ ಹೇಳಿದ ಮಾತು, ಅದಕ್ಕೆ ಪ್ರಾಕ್ಟಿಕಲ್ ಕ್ಲಾಸಲ್ಲೇ ಪಾಠ ಹೇಳಿದ್ರು ಅವರು. ಇದನ್ನೇ ಉಪನಿಷತ್ ಮಹಾಭಾರತದಲ್ಲಿ ಕಥೆ ಹೇಳ್ತಾರೆ. ಆದರೆ ಹಾಗೆ
ಆ ರೀತಿಯಲ್ಲಿ ಗುರುವಿನ ಅನುಗ್ರಹ ಪಡೆಯದೆ ನಾವು ಏನನ್ನು ಪಡೆಯೋದಕ್ಕಾಗಲ್ಲ. ಆದ್ದರಿಂದ ಗುರುಗಳ ಅನುಗ್ರಹವನ್ನು ಪಡೆಯಬೇಕು ಹಾಗೆ ಅಂತ ಇದ್ದಾರೆ. ಅದಕ್ಕೋಸ್ಕರ ಗುರುಗಳ ಚರಿತ್ರೆ ಅನುಗ್ರಹ ಪಡಿಬೇಕಾದ್ರೆ ಅವರನ್ನು ಸ್ತೋತ್ರ ಮಾಡಬೇಕು. ಸ್ತೋತ್ರ ಮಾಡಬೇಕಾದ್ರೆ ಅವ್ರ ಮಹಿಮೆ ಗೊತ್ತಾಗಬೇಕು. ಅವ್ರ ಮಹಿಮೆ ಗೊತ್ತಾಗಬೇಕಾಗುತ್ತೆ. ಅವರ ಮಹಿಮೆಯನ್ನು ಹೇಳುವ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಅವರ ಮಹಿಮೆ ತಿಳ್ಕೊಂಡಾಗ ನಮಗೆ ಅವರಲ್ಲಿ ಭಕ್ತಿ ಬರೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಗುರುಗಳ ಅನುಗ್ರಹ ಇಲ್ಲದೆ ಯಾರೂ ಮೋಕ್ಷವನ್ನಾಗಲಿ ದೇವರ ಅನುಗ್ರಹವನ್ನು ಪಡೆಯೋದಕ್ಕಾಗಲ್ಲ. ಆದ್ದರಿಂದ ಗುರುಗಳ ಮಹಿಮೆಯನ್ನು ನಾನು ಹೇಳ್ತಾ ಇದ್ದೇನೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಕೆಲವರು ಬರೀ ಈ ಕಾವ್ಯದಲ್ಲಿ ಬರೀ ದೋಷಗಳನ್ನೇ ಹುಡುಕ್ಬೋದು. ಕೆಲವರಿಗೆ ದೋಷದೇ ದೃಷ್ಟಿ ಇರುತ್ತೆ. ಕೆಲವರಿಗೆ ಗುಣಗ್ರಾಹಿಗಳು ಅಂತ ಇರ್ತಾರೆ. ಅವರು ಎಲ್ಲ ಕಡೆ ಗುಣವನ್ನೇ ಹುಡುಕ್ತಾ ಇರ್ತಾರೆ. ಯಾವುದ್ರಲ್ಲೂ ಕೂಡ ಪ್ರತಿಯೊಂದಗಳಿಗೂ ಏನು ಮೈನಸ್ ಪಾಯಿಂಟೇ ಹುಡುಕೋ ದೃಷ್ಟಿ ಬೇರೆ ಇರುತ್ತೆ. ಕೆಲವರು ಪ್ಲಸ್ ಪಾಯಿಂಟೇ ಹುಡುಕೋ ದೃಷ್ಟಿಗಳೇ ಬೇರೆ ಇರುತ್ತೆ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ. ಹಾಗಾಗಿ ಯಾರು ದೋಷವನ್ನೇ ಹುಡುಕ್ತಾ ಇರ್ತಾರೆ ಅವ್ರ ಬಗ್ಗೆ ನನಗೇನು ಯೋಚನೆ ಇಲ್ಲ. ಆದರೆ ಗುಣವನ್ನು ಯೋಚನೆ ಮಾಡೋರು ಇಲ್ಲಿ ಗುಣವನ್ನು ಗ್ರಹಣ ಮಾಡಿ ನೀವು ಅಧ್ಯಯನ ಮಾಡಿರಿ ಹಾಗೆ ಅಂತ ಕವಿಗಳಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳ್ತಾ ರಾಘವೇಂದ್ರ ಸ್ವಾಮಿಗಳ ವರ್ಣನೆಯನ್ನು ಮೊದಲು ಮಾಡ್ತಾ ಇದ್ದಾರೆ. ಅವರು ಎಂಥ ಮಹಾನುಭಾವರು ಅಂತ. ತಿಗ್ಮಾಂಶುರಿವ ತೇಜಸ್ವಿ ಶೀತಾಂಶುರಿವ ಶೀತಲಃ ಸಿಂಧುರಿವ ಗಂಭೀರ ಧರಾಧರ ಇವ ಸ್ಥಿರ. ರಾಘವೇಂದ್ರ ಸ್ವಾಮಿಗಳು ಮಹಾ ತೇಜಸ್ವಿಗಳು. ಎಂಥ ತೇಜಸ್ವಿಗಳು ಅಂದರೆ ಸೂರ್ಯನಂತೆ ತೇಜಸ್ವಿಗಳು. ಸೂರ್ಯನಂತೆ ಅಂತ ಹೇಳಿದಾಗ ಸೂರ್ಯನ ಬೆಳಕೆ ಹೌದು, ಆದರೆ ಬಹಳ ಪ್ರಖರತೆ ಇರುತ್ತೆ. ಹಾಗಾಗಿ ಸೂರ್ಯನ ಹತ್ತಿರಕ್ಕೆ ಯಾರು ಹೋಗೋಕ್ಕಾಗಲ್ಲ, ಆ ಪ್ರಖರತೆ ನಮ್ಮನ್ನು ಕಾಡಿಸುತ್ತೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಸೂರ್ಯನಂಥ ತೇಜಸ್ವಿಗಳು ಅಂತಂದಾಗ ಹಾಗಾದ್ರೆ ಹತ್ತಿರಕ್ಕೆ ಹೋಗೋಕ್ಕೆ ಆಗಲ್ಲ ಬಿಡ್ರಿ ಅಂತಂದರೆ ಅದಕ್ಕೆ ಅಂತಾರೆ ಶೀತಾಂಶುರಿವ ಶೀತಲ. ಚಂದ್ರ ಹೇಗೆ ತಂಪು ಕೊಡ್ತಾನೆ ಹಾಗೆ ಚಂದ್ರನಂತೆ ತಂಪು ಕೂಡ ಇದೆ ಅವರಲ್ಲಿ. ಹಾಗಾಗಿ ಅವ್ರ ಕರುಣೆಯಿಂದ ನಮಗೆ ತಂಪು ಆಗಿರ್ತಾರೆ. ನಾವು ಭಾರಿ ಅಹಂಕಾರದಿಂದ ಹೋದರೆ ಸೂರ್ಯನಂತೆ ತೇಜಸ್ವಿಗಳು ಆಗಿರ್ತಾರೆ. ಹಾಗೆ ತೇಜಸ್ವಿಗಳಾದ ಸೂರ್ಯನಂತೆ ಮತ್ತು ತಂಪು ಕಿರಣದ ಚಂದ್ರನಂತೆ ಇರತಕ್ಕಂಥವರು. ಮತ್ತು ಅವರ ಗಾಂಭೀರ್ಯ ಎಂತಾದ್ರು ಅಂದರೆ ಸಮುದ್ರದ ಹಾಗೆ ಅವರ ಗಾಂಭೀರ್ಯ. ಜೊತೆಯಲ್ಲಿ ಪರ್ವತ ಹೇಗೆ ಸ್ಥಿರವಾಗಿರುತ್ತೆ ಹಾಗೆ ಅವರ ಧರ್ಮದಲ್ಲಿ ಅವರ ಸ್ಥಿರತೆ ಇದೆ, ಕನ್ಫ್ಯೂಷನ್ ಇಲ್ಲ ಹಾಗೆ ಅಂತ ಅರ್ಥ. ಅಂತಹ ಸ್ಥಿರವಾದವರು. ಶಾರದಾಯ ದಯಾಮೇವ ಶಾಸ್ತ್ರಾಣಾಂ ಪರಿಶೀಲನೆ ವಿವಿಧ ಗ್ರಂಥಕರಣೆ ಯೋಸಹಾಯ ಸಮಾಶ್ರಿತ. ಕೇವಲ ಆ ಸರಸ್ವತಿಯ ದಯಾ ಪ್ರಭಾವದಿಂದಲೇ ಅವರು ಕಾವ್ಯವನ್ನಾಗಲಿ ಗ್ರಂಥಗಳನ್ನಾಗಲಿ ರಚನೆ ಮಾಡಿದವರೇ ಹೊರತು ಇನ್ಯಾರ್ದೋ ಸಹಾಯ ಪಡ್ಕೊಂಡು ಗ್ರಂಥ ರಚನೆ ಮಾಡಿದವರಲ್ಲ. ಮಂತ್ರಮಾಟಾದಿಗಳನ್ನು ಏನೋ ವಿಶೇಷವಾದ ಶಕ್ತಿ ಪಡ್ಕೊಂಡು ಬರೆದವರಲ್ಲ. ಕೇವಲ ಸರಸ್ವತಿ ವರಪ್ರಸಾದದಿಂದ ಅದ್ಭುತವಾದ ಗ್ರಂಥಗಳನ್ನು ಬರೆದಂಥವರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ವೇದೋ ವ್ರಜಾವನೋದ್ಯುಕ್ತಂ ವಿದ್ಯಾದೇವಿ ವಿಲೋಕ್ಯಯಂ ವ್ಯಸ್ಮರದ್ ಬಹುರೂಪೇಣ ತಪಸ್ಯಂತಂ ಸಮೀರಣಂ. ಆ ವಿದ್ಯಾದೇವಿ ರಾಘವೇಂದ್ರ ಸ್ವಾಮಿಗಳು ವೇದ ರಕ್ಷಣೆ ಮಾಡ್ತಾ ಇರೋದನ್ನು ನೋಡಿ ಬಹಳ ಖುಷಿ ಆಯ್ತಂತೆ. ಆ ವಿದ್ಯಾದೇವಿಗೆ ತಮ್ಮ ಯಜಮಾನರಾದ ವಾಯುದೇವರು ಮರ್ತೋಗ್ರಂತೆ. ಯಾಕಂದರೆ ವಾಯುದೇವರು ಇರೋದು ಯಾಕೆ? ವೇದ ರಕ್ಷಣೆಗೆ. ಆ ವೇದ ರಕ್ಷಣೆಯ ಕಾರ್ಯವನ್ನು ರಾಘವೇಂದ್ರ ಸ್ವಾಮಿಗಳು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ವೇದ ರಕ್ಷಣೆಯನ್ನು ಮಾಡೋದ್ರಿಂದ ಏನು ಅರ್ಥ? ಬುಕ್ಸ್ ಎಲ್ಲ ತಂದು ಬೈಂಡ್ ಹಾಕಿ ಬೀರುವಲ್ಲಿ ಇಡೋದು ಅಂತ ಅರ್ಥ ಅಲ್ಲ. ಮತ್ತು ಅವರು 10 ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅನಂತರ ಋಗ್ವೇದಕ್ಕೆ 40 ಮಂತ್ರ ಸೂಕ್ತಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಹೀಗೆ ಉಪನಿಷತ್ತುಗಳಿಗೆ ವೇದಗಳಿಗೆಲ್ಲ ವ್ಯಾಖ್ಯಾನ ಮಾಡಿದವರಾದ್ದರಿಂದ ಆ ವೇದವನ್ನು ರಕ್ಷಣೆ ಮಾಡಿದ್ದಾರೆ ಅವರು ಅಂತ ತಿಳಿಸ್ತಾ ಇದ್ದಾರೆ. ಅದರಂತೆ ಕಲಿಕಾಲ ಕಲಾಲೂನ ಮೂಲಜಾಲ ಕಲಾಲತ ಯದ್ವಾಗ್ ಅಮೃತ ಸೈಕೇನ ಪುನಃ ಸಂಜಾತ ಪಲ್ಲವ. ವೇದವಿದ್ಯೆ ಎನ್ನುವ ಬಳ್ಳಿ ಅದು ಕಲಿಕಾಲದ ಪ್ರಭಾವದಿಂದ ನೀರಿಲ್ಲದೆ ಒಣಗಿ ಹೋಗಿತ್ತು. ರಾಘವೇಂದ್ರ ಸ್ವಾಮಿಗಳು ಗ್ರಂಥ ರಚನೆ ಮಾಡಿ ಜ್ಞಾನೋಪದೇಶ ಮಾಡಿದ ಮೇಲೆ ಆ ಬಳ್ಳಿ ಅಮೃತ ಬಳ್ಳಿಯಂತೆ ಮತ್ತೆ ಚಿಗುರುಕೊಂಡು ವೇದ ವಿದ್ಯೆ ಪ್ರಭಾವ ಬೀರ್ತಾ ಇದೆ ಅಂಥ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಹಾಗೆಯೇ ಲಲಾಟ ರೇಖಾ ದಂಭೇನ ಬಿರುದಾಕ್ಷರಶಾಲಿನಃ ಜಯಸ್ತಂಭಾಯಿತಾಯಸ ಪ್ರತಿಧೀರ ಪರಾಜಿತಾ. ಅವ್ರ ಮುಂದೆ ಶಾಸ್ತ್ರಾರ್ಥ ಚರ್ಚೆಗೆ ಬರ್ತಕ್ಕಂಥ ವಿದ್ವಾಂಸರುಗಳು ರಾಘವೇಂದ್ರ ಸ್ವಾಮಿಗಳ ಮುಂದೆ ವಾದಕ್ಕೆ ಕೂತು ಪರಾಜಯಗೊಂಡಾಗ ಅವ್ರ ಮುಖದಲ್ಲಿ ಹುಬ್ಬು ಏರಿಸ್ತಾರಲ್ಲ, ಅಯ್ಯೋ ಸೋತೋದ್ವಲ್ಲ ನಾವು ಅಂತ. ಆಗ ಹಣೆಯಲ್ಲಿ ಏನು ಗೆರೆಗಳು ಬೀಳುತ್ತಲ್ಲ, ಅದು ರಾಘವೇಂದ್ರ ಆ ಸ್ವಾಮಿಗಳಿಗೆ ಅರ್ಪಣೆ ಮಾಡ್ತಾ ಇರೋ ಜಯಪತ್ರದ ಒಕ್ಕಣಿಕೆಯನ್ನು ಕಾಣ್ತಾ ಇದೆ ಅಂತ ಕವಿಯ ಹೃದಯದಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಹಾಗೆಯೇ ಅವರ ನೈಯಾಯಿಕರು ಅಂತ ಒಂದು ದರ್ಶನ ಇದೆ. ಅವರಲ್ಲಿ ಶ್ರವಣೇಂದ್ರಿಯ ಮಾತ್ರ ನಿತ್ಯ, ಉಳಿದ ಇಂದ್ರಿಯಗಳೆಲ್ಲ ಅನಿತ್ಯ ಅಂತ ಅವರು ಹೇಳ್ತಾರೆ. ಅದನ್ನು ಬಳಸಿಕೊಂಡು ವರ್ಣನೆ ಮಾಡ್ತಾರೆ.
ರಾಘವೇಂದ್ರ ಸ್ವಾಮಿಗಳ ಅಮೃತವಾಣಿಯನ್ನು ಅವರ ಗ್ರಂಥಗಳನ್ನು ಶ್ರವಣ ಮಾಡಿ 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 ಅದನ್ನು ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ ಭಕ್ತರಿಗೆ. ಹಾಗಾಗಿ ಆ ಶ್ರವಣೇಂದ್ರಿಯ ಒಂದೇ ನಿತ್ಯ ಆಯಿತು. ಆ ಕೇಳೋಕೆ ಕೂತ್ಕೊಂಡಾಗ ಬೇರೆ ಯಾವ ಇಂದ್ರಿಯಗಳು ಏನು ಕೆಲಸವೇ ಮಾಡ್ತಾ ಇಲ್ಲ. ಹಾಗಾಗಿ ಬೇರೆ ಇಂದ್ರಿಯಗಳ ಅನಿತ್ಯ ಆಯಿತು, ಶ್ರವಣೇಂದ್ರಿಯವೇ ನಿತ್ಯ ಆಯಿತು. ಅಂದರೆ ಶ್ರವಣ ಮಾಡೋದು ಅನ್ನೋದು ಮೊದಲನೇ ಹಂತ. ಯಾಕೆಂದರೆ ಶ್ರವಣ ಮಾಡೋದೇನು ಬಹಳ ಕಷ್ಟ ರೀ. ಇವತ್ತೊಂದು ಮೊಬೈಲ್ ಕೈಲ್ಕೊಂಡು ಬೇಕಾದ ಶ್ರವಣ ಆಗುತ್ತೆ ಹಾಗೆ ಅಂತ ನಮಗನ್ಸುತ್ತೆ. ಆದರೆ ಯಮದೇವರು ಹೇಳ್ತಾರೆ, ಶ್ರವಣಾಯಾಪಿ ಬಹುಭೀಯೋ ನ ಲಭ್ಯ. ಭಗವಂತ ಅನೇಕ ಜನರಿಗೆ ಕಣ್ಣಿಗೆ ಬೀಳಲ್ಲ, ಅಲ್ಲ ಅನೇಕ ಜನರಿಗೆ ಕಿವಿಗೆ ಬೀಳಲ್ಲ. ಯಾಕೆಂದರೆ ಯಾರಿಗೆ ತನ್ನ ಮಹಿಮೆಯನ್ನು ತಿಳಿಸಬೇಕು ಅಂತ ಅವನು ಸಂಕಲ್ಪ ಮಾಡ್ತಾನೋ ಅವರ ಕಿವಿಗೆ ತನ್ನ ಮಹಿಮೆಯನ್ನು ಶ್ರವಣ ಮಾಡಿಸ್ತಾನೆ ಹೊರತು ನಮಗೆ ಕೇಳಬೇಕು ಅಂತ ಆಸೆ ಇದ್ರೆ ಸಾಲದು, ಅವನಿಗೆ ಕೇಳಿಸ್ಬೇಕು ಅಂತ ಅವನು ಸಂಕಲ್ಪಕ್ಕೆ ಬರಬೇಕು. ನಾವು ತಿರುಪತಿಗೆ ಹೋಗಿ ಶ್ರೀನಿವಾಸ ದೇವರು ನೋಡ್ತೇವೆ ಅಂತ ನಾವು ಅಂದ್ಕೊಂಡ್ರೆ ಸಾಲದು, ಶ್ರೀನಿವಾಸ ದೇವರಿಗೆ ಅಲ್ಲಿ ಕರೆಸ್ಕೊಂಡು ನಮ್ಮನ್ನು ನೋಡಬೇಕು ಅಂತ ಅವನ ಸಂಕಲ್ಪಕ್ಕೆ ಬರಬೇಕು. ಆವಾಗ ನಮ್ಗೆ ಹೋಗ್ಲಿಕ್ಕೆ ದುಡ್ಡು ಕಾಸು ಎಲ್ಲ ಇರ್ಬೋದು. ಆದರೆ ಅವನ ಸಂಕಲ್ಪಕ್ಕೆ ನಮ್ಮನ್ನು ತಿರುಪತಿ ಕರೆಸ್ಕೋಬೇಕು ಅಂತ ಅವನ ಸಂಕಲ್ಪಕ್ಕೆ ಬರದೇ ಹೋದರೆ ನಮಗೆ ಅವನ ದರ್ಶನ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಗುರುಗಳ ಅನುಗ್ರಹ ಆದರೆ ಮಾತ್ರ ಆ ಗ್ರಂಥಗಳನ್ನು ನಾವು ಓದಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ರಾಘವೇಂದ್ರ ಸ್ವಾಮಿಗಳ ಒಂದು ಗ್ರಂಥದ ಮಹಿಮೆಗಳನ್ನು ಈ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಗುರುರಾತ್ಯ ಸ್ವಸಿದ್ಧಾಂತ ಪ್ರತಿಷ್ಠಾಪನ ಪಂಡಿತಂ ಶುತ್ವಾಯಂ ವ್ಯಾಸನಿಕಟೆ ನಿಶ್ಚಿಂತ ಇವ ವರ್ತತೆ. ಮಧ್ವಾಚಾರ್ಯರು ದೇಹತ್ಯಾಗ ಮಾಡಿ ಹೋದರು ಅಂತಿಲ್ಲ. ಅವರು ನೇರವಾಗಿ ಕೊನೆಯ ಬಾರಿ ಬದರಿಗೆ ಹೋಗಿ ವೇದಿವ್ಯಾಸದೇವರ ಮುಂದೆ ಇವತ್ತಿಗೂ ಕೂತು ಅದೃಶ್ಯರಾಗಿ ಕೂತು ವೇದಿವ್ಯಾಸದೇವರಿಂದ ಶ್ರವಣ ಮಾಡ್ತಾ ಇದ್ದಾರೆ ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು. ಅದಕ್ಕೆ ಕವಿಗಳು ವರ್ಣನೆ ಮಾಡ್ತಾರೆ, ರಾಘವೇಂದ್ರ ಸ್ವಾಮಿಗಳು ತಮ್ಮ ಗ್ರಂಥ ರಚನೆ ಮಾಡಿ ಶಾಸ್ತ್ರವನ್ನೆಲ್ಲ ಸಂರಕ್ಷಣೆ ಮಾಡ್ತಾ ಇದ್ದಾರೆ, ನನಗಲ್ಲಿ ಇನ್ನೇನು ಕೆಲಸ ಇಲ್ಲ, ನಾನು ಆರಾಮಾಗಿ ಇಲ್ಲೇ ಇರ್ತೇನೆ ಅಂತ ಹೇಳಿ ಮಧ್ವಾಚಾರ್ಯರು ನಿಶ್ಚಿಂತೆಯಾಗಲ್ಲಿ ಕೂತ್ಬಿಟ್ಟಿದ್ದಾರೆ. ಯಾಕೆಂದರೆ ಈಗ ರಂಗಸ್ಮಳಿಯರು ಅವ್ರು ನೋಡ್ಕೋತಾರೆಲ್ಲ ಅನ್ನೋ ತರಹ ರಾಘವೇಂದ್ರ ಸ್ವಾಮಿಗಳ ಏನು ವಾಂಗ್ಮಯ ಸೇವೆ ಇದೆ ಅದನ್ನು ನೋಡಿ ನಮ್ಮ ಕೆಲಸನೆಲ್ಲ ಅವರು ಮಾಡ್ತಾ ಇದ್ದಾರೆ ಅಂತ ನಿಶ್ಚಿಂತೆಯಾಗಿ ಅಲ್ಲಿ ಹೋಗಿ ಕೂತಿಯಾರೋ ಏನು ಬದಲಿಲಿ ಹಾಗೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಪರಮಾತ್ಮನು ಕೂಡ ಆ ಶೇಷದೇವರ ಮೇಲೆ ಆರಾಮಾಗಿ ಮಲಗಿದ್ದಾನೆ. ಯಾಕೆ ಮಲಗಿದ್ದಾನೆಂದರೆ, ಯಾಕೆ ಯೋಚನೆ ಮಾಡಬೇಕು, ಭೂಮಿಯಲ್ಲಿರುವ ಎಲ್ಲ ಬ್ರಾಹ್ಮಣ ಸಮಾಜವನ್ನು ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಿ ರಕ್ಷಣೆ ಮಾಡ್ತಾ ಇದ್ದಾರೆ, ನನಗೇನು ಜಾಸ್ತಿ ಕೆಲಸ ಏನಿಲ್ಲ, ಆರಾಮಾಗಿ ಮಲಗಿರ್ತೇನೆ ಅಂತ ಶೇಷದೇವರ ಮೇಲೆ ಭಗವಂತ ಆರಾಮಾಗಿ ಮಲಗಿದ್ದಾನೆ. ಭಗವಂತನ ನಿದ್ರೆಯನ್ನು ಯೋಗ ನಿದ್ರೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಯೋಗ ನಿದ್ರೆ ಅಂತಂದರೆ, ಯೋಗ ಅಂದರೆ ಅವನನ್ನೇ ಅವನು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇರ್ತಾನೆ, ಅದನ್ನೇ ನಿದ್ರೆ ಅಂತ ನಾವು ಕರೆಯೋದು. ಅವನದ್ದು ಯೋಗ ನಿದ್ರೆ, ನಮ್ಮದು ನಿದ್ರಾ ಯೋಗ. ನಾವು ಕೇಳಕ್ಕೆ ಕೂತ್ಕೊಂಡಾಗ ಓದಕ್ಕೆ ಕೂತ್ಕೊಂಡಾಗಲೂ ನಮ್ಗೆ ಟಿ ವಿ ನೋಡ್ತಾ ಇದ್ದಾಗ ನಮಗೆ ನಿದ್ರೆ ಬರಲ್ಲ. ನಮಗೆ ಓದಕ್ಕೆ ಕೂತ್ಕೊಂಡ್ರೆ ನಿದ್ರೆ ಬಹಳ ಸಹಾಯ ಮಾಡುತ್ತೆ. ಅದಕ್ಕೆ ಒಂದು ಗ್ರಂಥದಲ್ಲಿ ಹೇಳ್ತಾರೆ, ವ್ಯಾಸರಾಜರು ವರ್ಣನೆ ಮಾಡ್ತಾರೆ, ವೇದಾಂತ ಗ್ರಂಥಗಳನ್ನು ಶ್ರವಣ ಮಾಡೋಕ್ಕೆ ಕೂತ್ರೆ ನಮ್ಮ ಕಣ್ಣು ಎಳ್ಕೊಂಡು ಹೋಗುತ್ತೆ. ಆ ದುರ್ಗಾದೇವಿ ಇಷ್ಟು ಜ್ಞಾನ ಸಂಪಾದನೆ ಮಾಡೋಕ್ಕೆ ಇವನು ಯೋಗ್ಯತೆ ಇಲ್ಲ ಅಂತ ಮಲಗಿಸ್ಬಿಡ್ತಾಳೋ ಏನೋ ಹಾಗೆ ಅಂತ ನಿದ್ರೆಗೆ ಅಭಿಮಾನ ದೇವತೆ ದುರ್ಗಾದೇವಿ. ಹಾಗಾಗಿ ಎಷ್ಟು ನಮಗೆ ಶ್ರವಣ ಯೋಗ್ಯತೆ ಅಷ್ಟು ನಮಗೆ ಎಚ್ಚರ ಇರುತ್ತೆ. ಇಷ್ಟು ಸಾಕು ನಿನಗೆ, ಇಷ್ಟೇ ನೀನು ಕೇಳೋಕ್ಕೆ ಯೋಗ್ಯತೆ ನಿನಗೆ ಅಂತ ಹೇಳಿ ತಲೆ ತೂಗಿಸ್ಬಿಡ್ತಾಳವಳು. ಹಾಗೆ ಅಂತ ವ್ಯಾಸರಾಜರು ಒಂದು ದೇವರ ನಾಮದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಹೇಳ್ತಾ ಆರಂಭದಲ್ಲಿ ಚಿತ್ತೇ ಚೇನ್ಮೃದುತ ಶಿರೀಷ ಸದೃಶೇ ಹಯ್ಯಂಗವೀನಂ ಶಿಲಾ ಗಾಂಭೀರ್ಯಂ ಯದಿ ಯಸ್ಯ ಸೌಂಧುರುದಧಿಃ ಶಾಸ್ತ್ರೇಷು ಚೇತ್ಪಾಂಡಿತಿ ಆಚಾರ್ಯೋ ವಿಬುಧೇಷು ಕಲಯತೆ ವಿದ್ಯಾರ್ಥಿತಾಮಾದರಾತ್ ಔದಾರ್ಯಂ ಯದಿ ಕಲ್ಪಪಾದಪಮುಖಾಃ ಸಂಭಾವಯಂತೇರ್ಥಿತಾಂ. ಈ ಮೊದಲ ಸರ್ಗದ ಕೊನೆಯ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮನಸ್ಸು ಎಷ್ಟು ಮೃದು ಅಂತಂದರೆ, ಶಿರೀಷ ಕುಸುಮ ಅಂತ ಒಂದು ಇದೆ, ಅದು ತುಂಬ ಮೃದುವಾದ ಹೂವು ಅದು. ಆದರೆ ರಾಘವೇಂದ್ರ ಸ್ವಾಮಿಗಳ ಮಾರ್ಧವ ನೋಡಿ ಇದ್ರ ಮುಂದೆ ನಂದೇನು ಮಾರ್ಧವ ಇಲ್ಲ ಅಂತ ಅದು ತನ್ನ ಮೃದುತ್ವದಲ್ಲಿ ಸೋತು ಹೋಗುತ್ತದೆ. ಹಾಗೆಯೇ ಅವರ ಮನಸ್ಸು ಬೆಣ್ಣೆ ಇದ್ದ ಹಾಗೆ ಭಕ್ತರ ಕೋರಿಕೆಗೆ ಬೇಗ ಕರಗಿ ಹೋಗುತ್ತೆ. ಆ ಭಕ್ತರಿಗಾಗಿ ಬೇಗ ಕರಗುವ ಅವರ ಮನಸ್ಸು, ಬೆಣ್ಣೆಯಂಥ ಮನಸ್ಸು ನೋಡಿದರೆ ಈ ಪ್ರಸಿದ್ಧವಾದ ಬೆಣ್ಣೆಯು ಒಂದು ಕಲ್ಲು ಅಂತ, ಅದು ಅಷ್ಟು ಬೇಗ ಕರಗಲ್ಲ. ಹಾಗಾಗಿ ಈ ಬೆಣ್ಣೆಯು ಒಂದು ಕಲ್ಲು ಅಂತ ಅನಿಸ್ಬಿಡುತ್ತೆ, ಅಷ್ಟು ಮೃದುವಾಗಿ ಕರಗುವಂಥ ಹೃದಯ ಅವರದು. ಇನ್ನು ಗಾಂಭೀರ್ಯ ಎಷ್ಟು ಅಂತ ನೋಡಿದರೆ, ಕೆಲವರು ಒಳ್ಳೆ ವಿದ್ವಾಂಸರಿರ್ತಾರೆ, ಬೇಕಾಷ್ಟು ಪಾಂಡಿತ್ಯ ಇರುತ್ತೆ, ತುಂಬ ಹರಕರಕಾಗಿ ಆಡ್ತಾ ಇರ್ತಾರಪ್ಪ. ಜನಗಳಿಗೆ ಯಾಕೋ ಎಲ್ಲ ಇದೆ, ಇದ್ಯಾಕೆ ಈ ಹರಕ್ತಾನ ಅಂತ ಜನ ಮೂಗು ಮುರಿತಾ ಇರ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳು ಇಷ್ಟೆಲ್ಲ ಕರುಣಾಳುಗಳು, ಇಷ್ಟು ವಿದ್ವಾಂಸರು ಎಲ್ಲ ಹೌದು, ಆದರೆ ಎಲ್ಲೂ ಸ್ವಲ್ಪವೂ ಕೂಡ ಗಾಂಭೀರ್ಯವನ್ನು ಕಳ್ಕೊಂಡವರಲ್ಲ. ಅವರ ಗಾಂಭೀರ್ಯ ನೋಡಿದರೆ
ಸಮುದ್ರವೂ ಕೂಡ ಗಾಂಭೀರ್ಯಕ್ಕೆ ಸಮುದ್ರವನ್ನು ಉದಾಹರಿಸ್ತಾರೆ. ಆದರೆ ಸಮುದ್ರವೂ ಕೂಡ ಯಾವುದೋ ಸಣ್ಣ ಬಾವಿ ಅಂತ ಅನಿಸ್ಬಿಡುತ್ತೆ ಅವರ ಗಾಂಭೀರ್ಯ ನೋಡಿದ್ರೆ, ಅಂಥದ್ದು ಅಂತ ಇದ್ದಾರೆ. ಹಾಗೆ ಅವರ ಪಾಂಡಿತ್ಯ ನೋಡಿದ್ರೆ ಬೃಹಸ್ಪತ್ಯಾಚಾರ್ಯರು ಅಂತ ನೆನೆಸ್ಕೋತೀವಿ ನಾವು. ಆದರೆ ಬೃಹಸ್ಪತ್ಯಾಚಾರ್ಯರು ಕೂಡ ಇವರ ಪಾಂಡಿತ್ಯ ನೋಡಿದ್ರೆ ಇವರು ಶಿಷ್ಯರಿಗೆ ಆರಾಮ ಪಾಠ ಕೇಳ್ತಾ ಕೂತ್ಕೊಳ್ಳೋದು ಒಳ್ಳೆಯದು ಹಾಗೆ ಅಂತ ಅನಿಸ್ಬಿಡುತ್ತೆ ಅವ್ರಿಗೂ ಕೂಡ. ಹಾಗೆ ಅಂತ ಕವಿ ಹೃದಯದಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಆನಂತರ ಔದಾರ್ಯಮಿರಿ ಕಲ್ಪಪಾದಪ ಮುಖಾಹ ಸಂಭಾವಯಂತೆ ಅರ್ಥಿತಾಂ. ಇವರ ಔದಾರ್ಯ ನೋಡಿದರೆ ಕಲ್ಪವೃಕ್ಷಾದಿ ದೊಡ್ಡ ದೊಡ್ಡ ಔದಾರ್ಯವರು ಇರತಕ್ಕ ಪದಾರ್ಥಗಳು ಕೂಡ ಇವರಷ್ಟು ನಮಗೆ ಔದಾರ್ಯ ಇಲ್ಲಪ್ಪ ಹಾಗೆ ಅಂತ ಅಂದ್ಕೊಂಡ್ಬಿಡುತ್ತೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ವ್ಯಕ್ತಿತ್ವ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ವರ್ಣನೆ ಮಾಡ್ತಾ ತಸ್ಮಾನ್ ಮಹಾಮಹಿಮ್ನೆ ಅಸ್ಮೈ ಮನಸ್ಪೃಹಯತೆ ಮಮ ತದ್ಗೌರವೇಣ ಮತ್ಕಾವಿ ಅಂಗೀಕುರುವಂತು ಸಜ್ಜನಾ. ಆದ್ದರಿಂದ ಇಂಥ ಗುಣಸಂಪನ್ನರಾದ, ಯಾಕೆ ಇಷ್ಟೆಲ್ಲ ವರ್ಣನೆ ಮಾಡಿದ್ರೆ ಈ ಕಾವ್ಯ ಯಾರ ಬಗೆಗೆ ಹೇಳುತ್ತೆ, ಅವರು ಎಂಥ ಮಹನೀಯರು ಅಂತ ಗೊತ್ತಾದರೆ ಅವರ ಮೇಲಿನ ಗೌರವದಿಂದ ಅವರ ಚರಿತ್ರೆಯನ್ನು ಬಣ್ಣಿಸುವ ನನ್ನ ಕಾವ್ಯವನ್ನು ಜನ ಭಕ್ತಿಯಿಂದ ಶ್ರವಣ ಮಾಡ್ತಾರೆ. ಅಂತಹ ಮಹಾತ್ಮರ ಚರಿತ್ರೆಯನ್ನು ವರ್ಣನೆ ಮಾಡೋಕ್ಕೋಸ್ಕರ ನನ್ನ ಕಾವ್ಯ ಹೊರಟಿದೆ. ಆದರೆ ನನ್ನ ಕಾವ್ಯದ ಪ್ರೌಢಿಮೆ ನೋಡಬೇಡಿ, ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಳೋ ಗ್ರಂಥ ಏನು ಅಂತ ಹೇಳಿ ಗೌರವದಿಂದ ಇದನ್ನು ಶ್ರವಣ ಮಾಡಿರಿ ಹಾಗೆ ಅಂತ ತಿಳಿಸ್ತಾ ಈ ಮೊದಲನೇ ಸರ್ಗವನ್ನು ಅವರು ಮುಕ್ತಾಯ ಮಾಡ್ತಾ ಇದ್ದಾರೆ. ಒಟ್ಟು 10 ಸರ್ಗ ಇರತಕ್ಕಂಥದ್ದು. ಮಧ್ಯದಲ್ಲಿ ಬೇರೆ ಬೇರೆ ನದಿ ಸಮುದ್ರಗಳ ವರ್ಣನೆ ಕಾವ್ಯದ ದೃಷ್ಟಿಯಿಂದ ಆ ವರ್ಣನೆಗಳಲ್ಲಿ ಬರುತ್ತೆ. ಆ ವರ್ಣನೆಗಳನ್ನು ಗೌಣ ಮಾಡಿ ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ ಪ್ರಾಧಾನ್ಯ ಕೊಟ್ಟುಕೊಂಡು ಉಳಿದ ಭಾಗವನ್ನು ನಾಳೆ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವೇಶವನ್ನು ಶ್ರೀ ರಾಘವೇಂದ್ರ ಗುರುವಂತರದ ಭಾರತೀಯ ಮುಖ್ಯ ಪ್ರಾಣಾಂತರದ ಲಕ್ಷ್ಮೀ ಸುಂದರಿಯವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಕೃಷ್ಣ ಪರಮೇಶ್ವರ.